ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಇವತ್ತಿನ ವಿಡಿಯೋದಲ್ಲಿ ಲಂಗ ಬ್ಲೌಸ್ ಮೇಲೆ ಅಂದ್ರೆ ಪೈಟೋ ಲಂಗ ಬ್ಲೌಸ್ ಅಂದ್ರೆ ಲಂಗ ಬ್ಲೌಸ್ ಇನ್ ಬ್ಲೌಸ್ ಅಲ್ಲ, ಇದು ಪೈಟೋ ಲಂಗದ ಮೇಲೆ ಬ್ಲೌಸ್ ಉಟ್ಕೊಂತಾರಲ್ವಾ, ಈಗ ನಾರ್ಮಲ್ ಆಗಿ ಸಾರಿಯಲ್ಲಿ ಹಾಕೊಂತಾರಲ್ಲ ಆ ತರದ ಬ್ಲೌಸ್. ಪೈಟೋ ಲಂಗದ ಮೇಲೆ ಬ್ಲೌಸ್ ನ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ, ಕಟಿಂಗ್ ತೋರಿಸ್ತಾ ಇದ್ದೀನಿ. ಇದ್ರದ್ದು ಲಂಗಾದು ಸ್ಟಿಚಿಂಗ್ ಮತ್ತೆ ಕಟಿಂಗ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋದು ಲಿಂಕ್ ನ ಇವತ್ತಿಂದು ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಟೈಮ್ ಚೆಕ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ಗೆ ಲಂಗ ಮತ್ತೆ ಬ್ಲೌಸ್ ಎರಡು ಸ್ಟಿಚಿಂಗ್ ಕಟಿಂಗ್ ಸ್ಟಿಚಿಂಗ್ ಕೂಡ ಅರ್ಥ ಆಗುತ್ತೆ. ಇವತ್ತು ಜಸ್ಟ್ ನಾ ಇದ್ರದ್ದು ಕಟಿಂಗ್ ತೋರಿಸ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ಇಂದ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ. ಅದ್ರ ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದ್ರ ಕೂಡ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇವತ್ತಿನ ಲಿಂಕ್ ನಲ್ಲಿ ನಾನು ಆಲ್ರೆಡಿ ಲಂಗದ್ದು ವಿಡಿಯೋ ಲಿಂಕ್ ಅಪ್ಲೋಡ್ ಮಾಡಿದ್ದೀನಲ್ಲ, ವಿಡಿಯೋನ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ಕೊಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನ ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತೆ ಈ ವಿಡಿಯೋ ನಿಮಗೆ ಏನ ಅರ್ಥ ಆಯ್ತಾ ಇಲ್ಲ, ಹೆಂಗೆ ಇಷ್ಟ ಆಯ್ತಾ ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಇದು ಬಂದು ಲೈನಿಂಗ್ ಬಟ್ಟಿ ಮೇಲೆ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಬೇಕು. ಮೇನ್ ಕ್ಲಾತ್ ಬಂದು ಸೀರೆಯಲ್ಲಿನೇ, ನಾನು ಲಂಗನ ಸೀರೆಯಲ್ಲಿ ಬಟ್ಟಿ ಕಟ್ ಮಾಡಿ ಸೀರೆಯಲ್ಲಿ ಹೊಲ್ದಿದ್ದೀನಿ. ಈಗ ಅದ್ರದ್ದು ಪಲ್ಲು ಇರುತ್ತಲ್ಲ, ಸೆರಗಿನ ಸೈಡ್ ಇಂದು ಬಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ನಾನು. ಇದನ್ನ ಸ್ಲೀವ್ಸ್ ಗೆ ಅಟ್ಯಾಚ್ ಮಾಡ್ತೀನಿ, ಇದನ್ನ ಬ್ಲೌಸ್ ಗೆ ಫ್ರಂಟ್ ಬ್ಯಾಕ್ ಸ್ಟಿಚ್ ಮಾಡ್ತೀನಿ. ಇದು ಬಂದು ಲೈನಿಂಗ್ ಮೇಲೆ ಫಸ್ಟ್ ಬಟ್ಟೆ ಕಟ್ ಮಾಡ್ಕೊಂತೀನಿ ನಾನು. ಇದು ಈ ತರ ಫೋಲ್ಡಿಂಗ್ ಇದೆ, ಡಬಲ್ ಫೋಲ್ಡಿಂಗ್ ಇದೆ ಅಲ್ವಾ, ಈ ಡಬಲ್ ಫೋಲ್ಡಿಂಗ್ ಇರೋದನ್ನ ಇದು ಒಂದು 90 ಸೆಂಟಿಮೀಟರ್ ಅಷ್ಟು ತಗೊಂಡಿದ್ದೇನೆ ಬಟ್ಟಿ. ತಗೊಂಡು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಈ ತರ ಹಿಂಗ್ ಡಬಲ್ ಫೋಲ್ಡ್ ಮಾಡ್ಕೊಳಲ್ಲ, ಹಿಂಗ್ ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ಈ ಕಡೆ ಬಟ್ಟಿ ವೇಸ್ಟ್ ಆಗುತ್ತೆ, 2 ಪೀಸ್ ಆಗ್ಬಿಡುತ್ತೆ ಇದು. ಹಂಗಾಗಿ ನಾನು ಈ ತರ ಫೋಲ್ಡ್ ಮಾಡ್ಕೊಂತೇನೆ. ಇವಾಗ ಬ್ಲೌಸಿಗೆ ಸ್ಟಿಚ್ ಮಾಡಕ್ಕೆ ಎಷ್ಟು ಬಟ್ಟಿ ಬೇಕು ನೋಡ್ರಿ, ಅಷ್ಟೇ ಬಟ್ಟಿನ ಈ ತರ ಫೋಲ್ಡ್ ಮಾಡ್ಕೊಂತೀನಿ. ಹಿಂಗ್ ಫೋಲ್ಡ್ ಮಾಡ್ಕೊಂಡಾಗ ಈ ಕಡೆ ಏನಾಗುತ್ತೆ, ಇದು ಏಕ ಬಟ್ಟೆ ನಮಗೆ ಉಳಿಯುತ್ತೆ. ಇದರಲ್ಲಿ ನಾವು ಆರಾಮಾಗಿ 3/4 ಬ್ಲೌಸ್ ಸ್ಲೀವ್ಸ್ ಕೂಡ ಕಟಿಂಗ್ ಮಾಡ್ಬೋದು, ಅಷ್ಟು ಬಟ್ಟೆ ನಮಗೆ ಉಳಿಯುತ್ತೆ. ಹಿಂಗ ಒಟ್ಟಿಗೆ ಎರಡು ಸೇರಿ ಈ ತರ ಕಟ್ ಮಾಡಿದಾಗ ಇದು 2 ಪೀಸ್ ಆಗ್ಬಿಡುತ್ತೆ, ನಮ್ಗೆ ಈ ಬಟ್ಟೆ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ತರ ಹಾಕ್ತಾ ಇದ್ದೀನಿ. ಹಿಂಗ ಹಾಕ್ಬೇಕಂದ್ರೆ ಫಸ್ಟ್ ನಾವು ಬ್ಲೌಸ್ ಇಂದು ಮೆಜರ್ಮೆಂಟ್ಸ್ ಎಲ್ಲ ನೋಡ್ಕೋಬೇಕು. ಇದು ಏನ್ ಉದ್ದ ಇದೆ ನೋಡ್ರಿ, ಇದು ನಮ್ ಬ್ಲೌಸಿಗೆ ಕರೆಕ್ಟ್ ಆಗಿ ಈ ಕಡೆ ಇನ್ನ 1.5-2 ಇಂಚ್ ಅಷ್ಟು ಎಕ್ಸ್ಟ್ರಾನೇ ಬಟ್ಟಿ ಬಿಟ್ಕೋಬೇಕು. ನಾವು ಅಷ್ಟು ಬಟ್ಟಿ ನೋಡ್ಕೊಂಡು ಫಸ್ಟ್ ಇದನ್ನ ಫೋಲ್ಡ್ ಮಾಡ್ಬೇಕು. ಈ ತರ ಹಾಕೊಂಡು ಇವಾಗ ಈ ಅಂಚಿ ಇದೆಲ್ಲ ಹೆಚ್ಚು ಕಡಿಮೆ ಆಗಿರೋದು, ಈ ಅಂಚಿನ ಒಂದು ಸ್ಕೇಲ್ ಇಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ತೀನಿ. ಸ್ಟ್ರೇಟ್ ಲೈನ್ ಹಾಕಿ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ, ಯಾಕಂದ್ರೆ ಇದು ಹೆಚ್ಚು ಕಡಿಮೆ ಇರುತ್ತೆ, ಹಂಗಾಗಿ ಇದನ್ನ ಸ್ವಲ್ಪ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಇವಾಗ ಇಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ, ಇಲ್ಲಿವರೆಗೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಬಟ್ಟಿ ನನಗೆ ಇವಾಗ ಬ್ಲೌಸ್ ಕಟ್ಟಿಂಗಿಗೆ ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಆಗುತ್ತಾ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡ್ರಿ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ಬೇಕು. ಅಪ್ಪರ್ ಚೆಸ್ಟ್ ಅಂದ್ರೆ ಇವತ್ತಿದೆಯಲ್ಲ, ಇವತ್ತಿನ ಬ್ಲೌಸ್ ಕಟಿಂಗ್ ನಾನು ಬಾಡಿ ಮೆಜರ್ಮೆಂಟ್ ಮೇಲೆ ಕಟಿಂಗ್ ಮಾಡ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ ನಲ್ಲಿ ಎಲ್ಲಾ ಮೆಜರ್ಮೆಂಟ್ಸ್ ತಗೊಂಡಿದ್ದೀನಿ. ಏನೇನ್ ತಗೊಂಡಿದ್ದೀನಿ ಅದನ್ನು ಒಂದ್ ಟೈಮ್ ಹೇಳ್ಬಿಡ್ತೀನಿ. ಫಸ್ಟ್ ಟೋಟಲ್ ಲೆಂತ್ ತಗೊಂಡಿದ್ದೀನಿ, ಬ್ಲೌಸ್ ಇಂದು ಉದ್ದ ಬ್ಯಾಕ್ ಸೈಡ್ ಇಂದ ತಗೊಂಡಿದ್ದೀನಿ, ಬ್ಯಾಕ್ ಸೈಡ್ ಇಂದ ಬ್ಲೌಸ್ ಇಂದ ಉದ್ದ ತಗೊಂಡಿದ್ದೀನಿ. ಆಮೇಲೆ ಇವತ್ತು ಬಂದು ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಹಂಗಾಗಿ ನಾನು ನೆಕ್ ಇಂದ ಏನು ತಗೊಂಡಿಲ್ಲ ಮೆಜರ್ಮೆಂಟ್. ನೀವೇನಾದ್ರೂ ನಾರ್ಮಲ್ ನೆಕ್ ಕಟ್ ಮಾಡ್ತಾ ಇದೀನಿ ಅಂದ್ರೆ ನೀವು ನಾರ್ಮಲ್ ನೆಕ್ ಇಂದು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಕೂಡ ಡೀಪ್ ನ ತಗೋಬೇಕಾಗುತ್ತೆ. ಅಂದ್ರೆ ನೆಕ್ ಇಂದು ಉದ್ದ ಎಷ್ಟಿದೆ ಅಂತ ತಗೋಬೇಕಾಗುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದರಲ್ಲಿ ನಾನೇನ್ ತಗೊಂತ ಇಲ್ಲ, ಹಂಗೆ ನಾ ಮಾರ್ಕಿಂಗ್ ಮಾಡ್ತೀನಿ. ಯಾವ ತರ ಮಾರ್ಕಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಮತ್ ನೆಕ್ಸ್ಟ್ ಬಂದು ಶೋಲ್ಡರ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೇವೆ ಅಂದ್ರೆ ಶೋಲ್ಡರ್ ತುಂಬಾ ಇಂಪಾರ್ಟೆಂಟ್. ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಮತ್ತೆ ಆರ್ಮೋಲ್ದು ರೌಂಡಿಂಗ್ ತಗೊಂಡಿದ್ದೀನಿ. ಆರ್ಮೋಲ್ದು ರೌಂಡಿಂಗ್ ಬಂದು 14 ಇಂಚ್ ಇದೆ, ಅದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ತೋಳಿಂದ ಉದ್ದ
8 ಇಂಚ್ ತಗೊಂಡಿದ್ದೀನಿ. ಅಂದ್ರೆ ಇದರಲ್ಲಿ ನಾನು ಬಫ್ ಸ್ಲೀವ್ಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬಫ್ ಸ್ಲೀವ್ಸ್ ಗೆ ಫುಲ್ ಉದ್ದ ಇದ್ರೂ ಚೆನ್ನಾಗಿರಂಗಿಲ್ಲ, ಫುಲ್ ಶಾರ್ಟ್ ಇದ್ರೂ ಅಷ್ಟು ಚೆನ್ನಾಗಿರಂಗಿಲ್ಲ. ಈ ಲಂಗ ಬ್ಲೌಸ್ ಪೈಟಾ ಲಂಗ ಹೊಲಿಯೋ ಟೈಮಲ್ಲಿ ಫುಲ್ ಶಾರ್ಟ್ ಇದ್ರೂ ಅಷ್ಟು ಚೆನ್ನಾಗಿರಂಗಿಲ್ಲ, ಫುಲ್ ಉದ್ದ ಇದ್ರೂ ಚೆನ್ನಾಗಿರಂಗಿಲ್ಲ. ಹಂಗಾಗಿ ಮೀಡಿಯಂ ಆಗಿರ್ಲಿ ಅಂತ ಹೇಳಿ 8 ಇಂಚಿಗೆ ಟೋಟಲ್ ಉದ್ದ ತಗೊಂಡಿದ್ದೀನಿ. ನೆಕ್ಸ್ಟ್ ಸುತ್ತಳತಿ ಅಂದ್ರೆ ತೋಳಿಂದ ಸುತ್ತಳತಿ ತಗೊಂಡಿದ್ದೀನಿ. ಅದು ಟೋಟಲ್ ಸುತ್ತು ಸೇರಿ 9 ಇಂಚ್ ಬಂದಿದೆ. ಅದರಲ್ಲಿ 2 ಭಾಗ ಮಾಡಬೇಕು. ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಟೋಟಲ್ ಸೊಂಟದ ಸುತ್ತಳತಿ ತಗೊಂಡಿದ್ದೇನೆ. ಸೊಂಟದ ಸುತ್ತಳತಿ ಬಂದು 26 ಇಂಚ್ ಇದೆ. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿದ್ದೇನೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 29 ಇಂಚ್ ಇದೆ. 29 ಇಂಚ್ನ ಇವಾಗ ನಾವು 4 ಭಾಗ ಮಾಡಬೇಕು. ಈ ಬಟ್ಟೆ ನಮಗೆ ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಳಿಕ್ಕೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದನ್ನ ನಾವು ನೋಡ್ಕೋಬೇಕು. ಈ ತರ ಫೋಲ್ಡ್ ಮಾಡಿದಾಗ ಈ 29 ಇಂಚ್ ನಲ್ಲಿ ಅಂದ್ರೆ 30 ಇಂಚ್ ಇಟ್ಕೊಳ್ಳೋಣ. 30 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಒಂದ್ ಸೈಡ್ ಇಂದ ಬಂದು 7 ಇಂಚ್ ಬರುತ್ತಲ್ವಾ. 7 ಇಂಚ್ ಅಂದ್ರೆ ಇಲ್ಲಿಗೆ ಬರುತ್ತೆ. ಇವಾಗ ಈ ಕಡೆಯಿಂದ ನಮಗೆ ಎಷ್ಟು ಒಂದ್ 2 ಇಂಚು ಅಥವಾ ಒಂದ್ 3 ಇಂಚ್ ಅನ್ಕೊಳ್ರಿ, ಹೆಚ್ಚು ಕಡಿಮೆ ಒಂದ್ 3 ಇಂಚ್ ಬಟ್ಟೆ ಅನ್ಕೊಡ್ರಿ. ಇಷ್ಟು ಬಟ್ಟೆ ನಮಗೆ ಟೋಟಲ್ ಬ್ಲೌಸ್ ಕಟಿಂಗ್ ಮಾಡಕ್ ಬೇಕು. ಆಮೇಲೆ ಇದಿಷ್ಟು ನಮಗೆ ಬ್ಲೌಸ್ ಕಟಿಂಗಿಗೆ ಕರೆಕ್ಟ್ ಆಗಿ ಆಗ್ಬಿಡ್ತಲ್ಲ. ಒಂದ್ ವೇಳೆ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಾವು ಮಾರ್ಕಿಂಗ್ಸ್ ಏನಾದ್ರು ಮಾಡ್ಬೇಕನ್ನೋ ಸಂದರ್ಭ ಬಂದ್ರು ಕೂಡ ಸ್ವಲ್ಪ ಬಟ್ಟೆ ಹೆಚ್ಚಿಗೆ ಇರ್ಲಿ ಅಂತೇಳಿ ಇಲ್ಲಿ 1 ಇಂಚ್ 1.5-2 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ. ಟೋಟಲ್ ಅಂದ್ರೆ ನಮ್ ಮೆಜರ್ಮೆಂಟ್ಗಿಂತ 1 ಇಂಚ್ 1.5 ಇಂಚ್ ಅಷ್ಟೇ ಹೆಚ್ಚಿಗೆ ಬಟ್ಟೆನ ಬಿಟ್ಟು ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ಫೋಲ್ಡ್ ಮಾಡೋ ಮೆಥಡ್ಗೋಸ್ಕರ ಇದನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ. ಇಲ್ಲಾಂದ್ರೆ ನಾವ್ ಇಷ್ಟೇ ಹೆಂಗೋ ಒಂದು ಫೋಲ್ಡ್ ಮಾಡ್ಕೊಂಡ್ವಿ, ಇದು ಮೆಜರ್ಮೆಂಟ್ ಹಾಕಿದ್ವಿ, ಮತ್ತೆ ಇದು ಬರ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ ಟೈಮ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಬೇಕಾಗುತ್ತೆ. ಸ್ಟಿಚ್ ಕಟಿಂಗ್ ಮಾಡೋದಕ್ಕಿಂತ ಮೊದ್ಲೇ ಇದನ್ನೆಲ್ಲ ನೋಡ್ಕೊಂಡು ಇದನ್ನ ಫೋಲ್ಡ್ ಮಾಡಿದ್ರೆ ನಾವು ಫೋಲ್ಡ್ ಮಾಡಿ ಮೆಜರ್ಮೆಂಟ್ ಹಾಕೋ ಟೈಮ್ ನಲ್ಲಿ ನಮಗೆ ಟೆನ್ಷನ್ ಇರಂಗಿಲ್ಲ. ಇಷ್ಟ ಆಯ್ತು. ಇವಾಗ ಮೆಜರ್ಮೆಂಟ್ ತಗೊಳ್ ಮೆಥಡ್ ತಿಳಿಸ್ತೇನೆ. ಇದರಲ್ಲಿ ಬಾಡಿ ಮೆಜರ್ಮೆಂಟ್ ನ ಏನೇನ್ ತಗೋಬೇಕು, ಎಷ್ಟೆಷ್ಟು ತಗೋಬೇಕು ಅನ್ನೋದು ಕೂಡ ಹೇಳಿದೀನಿ ನೋಡ್ರಿ. ನಾನು ಯಾವ ತರ ಹೇಳಿದ್ದೀನಿ ಅದೇ ತರನೇ ಬಾಡಿ ಮೆಜರ್ಮೆಂಟ್ ಕೂಡ ತಗೋಬಹುದು. ಫಸ್ಟ್ ಇದನ್ನ ಕಟ್ ಮಾಡಿ ತಕೊಂಡ್ಬಿಡ್ತೀನಿ ಇವಾಗ ನಾನು. ಯಾಕಂದ್ರೆ ನಾನು ಬ್ಯಾಕ್ ಸೈಡ್ ಉಕ್ಸಿಂದ ಹೊಲಿತಾ ಇದ್ದೀನಿ, ಹಾಗಾಗಿ ಇದನ್ನ ಕಟ್ ಮಾಡಿ ತೆಗಿತೀನಿ. ನೋಡಿ ಈ ತರ ಹಾಕಿರೋದಕ್ಕೋಸ್ಕರ ಇವಾಗ ಇಷ್ಟು ಬಟ್ಟೆ ನಮಗೆ ಉಳಿತು, ಪೀಸ್ ಆಗ್ಲಿಲ್ಲ. ನಾವೀಗ ಇದ್ರಲ್ಲಿ ಆರಾಮಾಗಿ 3/4 ವರೆಗೂ ಬರುತ್ತೆ. ಇದು ಒಂದ್ 15 ಇಂಚ್ ವರೆಗೂ ಬರುತ್ತೆ. ಇದ್ರಲ್ಲಿ ಅಷ್ಟಾಗಿ ಆರಾಮಾಗಿ ಕಟ್ ಮಾಡ್ಕೋಬಹುದು. ಇಷ್ಟ ಆಯ್ತಲ್ವಾ. ಇದು ಇವಾಗ ಕಟ್ ಮಾಡಿ ತೆಗ್ದಿರಲ್ಲ. ಈ ಕಟ್ ಮಾಡಿ ತೆಗ್ದಿರೋದನ್ನ ಇವಾಗ ನಾವು ಬ್ಯಾಕ್ ಸೈಡ್ ಉಕ್ಸಿಂದು ಬ್ಲೌಸ್ ಹೊಲಿತಿದೀವಿ ಅಂದ್ರೆ ಇದು ಓಪನ್ ಇದೆ ನೋಡ್ರಿ. ಈ ಓಪನ್ ಇರೋದನ್ನ ನಮ್ ಸೈಡ್ ಮಾಡ್ಕೋಬೇಕು. ಓಪನ್ ಇರೋದನ್ನ ನಮ್ ಸೈಡ್ ಮಾಡ್ಕೊಂಡು ಮತ್ತೆ ನೀಟಾಗಿ ಹಾಕೋಬೇಕು. ನಾನು ಏನ್ ಹೇಳ್ತೀನಿ ಅದನ್ನ ಅಬ್ಸರ್ವ್ ಮಾಡಿ ಕೇಳ್ರಿ, ಅಂದ್ರೆ ಅರ್ಥ ಆಗುತ್ತೆ. ನೀವು ಜಸ್ಟ್ ಹಿಂಗೆ ಕೇಳಿ ಹಿಂಗೆ ಕೈ ಬಿಟ್ರೆ ಅದು ಅರ್ಥ ಆಗಂಗಿಲ್ಲ. ಸ್ವಲ್ಪ ನಾನು ಹೇಳಿದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಷ್ಟ ಹಾಕೊಂಡಿದ್ದೀನಿ. ಇದು ನಿಮಗೆ ಕಾಣಿಸ್ತಾ ಇದ್ದೇನೆ ಇಲ್ಲ ವಿಡಿಯೋದಲ್ಲಿ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇನೆ ನಾನು ನಿಮಗೆ. ಇಲ್ಲಿ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಹುಕ್ಸ್ ಸ್ಟಿಚ್ ಮಾಡೋದಕ್ಕೋಸ್ಕರ ಓಪನ್ ಇರೋದನ್ನ ನನ್ನ ಸೈಡ್ಗೆ ಹಾಕೊಂಡಿದ್ದೀನಿ, ಕ್ಲೋಸ್ ಇರೋದನ್ನ ನನ್ನ ಅಪೋಸಿಟ್ ಸೈಡ್ಗೆ ಹಾಕೊಂಡಿದ್ದೀನಿ ನೋಡ್ರಿ. ಇವಾಗ ಇಲ್ಲಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನಾವು. ಇಲ್ಲಿ ಕೆಳಗಡೆ ಇದು ಅರ್ಧ ಇಂಚ್ ಯಾಕಪ್ಪ ಅಂದ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಒಂದ್ ಅರ್ಧ ಇಂಚು ಫಸ್ಟ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ಕಡೆ ಸೈಡ್ ಈ ಓಪನ್ ಇರುತ್ತಲ್ಲ, ಈ ಕಡೆ ಸೈಡ್ ಇಲ್ಲಿ ಇದು ಬಟ್ಟೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆಯಲ್ಲ, ಇದು ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ತೆಗೆದು ಇಲ್ಲಿ ಒಂದು 1/4 ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಇಲ್ಲೊಂದು ಲೈನ್ ಹಾಕೋಬೇಕು. ಇದು ಹೆಚ್ಚು ಕಡಿಮೆ ಇರೋದ್ರಿಂದ ಇದು ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು. ಯಾಕಂದ್ರೆ ಇಲ್ಲಿ ನೋಡ್ರಿ ಇದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆಯಲ್ಲ, ಇದನ್ನ ಕಟ್ ಮಾಡಿ ತಕೊಂಡ್ರೆ ನನಗೆ ಇಲ್ಲಿ ಒಂದ್ 1/4 ಇಂಚ್ ಅಷ್ಟೇ ಉಳಿಯುತ್ತೆ. ಈ 1/4 ಇಂಚ್ ಬಟ್ಟೆ ಯಾಕೆ ಬೇಕಪ್ಪ ಅಂದ್ರೆ ಈ ಕಡೆ ಸೈಡು ಉಕ್ಸಿನ ಮನಿ ಹಚ್ತೇವಲ್ಲ, ಉಕ್ಸಿನ ಪಟ್ಟಿ ಗೊಂಡಿ ಪಟ್ಟಿ ಮಾಡ್ತೇವಲ್ಲ, ಅದಕ್ಕೋಸ್ಕರ ಇದು ಈ ಕಡೆದು ಬೇಕಾಗುತ್ತೆ.
ಇಷ್ಟ ಆಯ್ತು. ಇಲ್ಲಿಂದ ಇವಾಗ ಬ್ಲೌಸ್ದು ಲೆಂತ್ ಬಂದು 14 ಇಂಚ್ ಇದೆ. 14 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಅರ್ಧ ಇಂಚ್ ಯಾಕಪ್ಪ ಅಂದ್ರೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟಿ ತಗೊಂತಾ ಇದ್ದೀನಿ ಮೊದ್ಲೇ. ಇಷ್ಟ ಆಯ್ತಲ್ವಾ? ಇವಾಗ ಇದು ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇರೋದಲ್ವಾ, ಬೋಟ್ ನೆಕ್ಗೋಸ್ಕರ ಇವಾಗ ನಾನು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಶೋಲ್ಡರ್ ಮೆಜರ್ಮೆಂಟ್ ನಲ್ಲಿ 13.5 ಇಂಚ್ ಬಂದಿದೆ, 13 ಇಂಚ್ ಬಂದಿದೆ. ಈ 13 ಇಂಚ್ ನಲ್ಲಿ ನಾವು 2 ಭಾಗ ಮಾಡಬೇಕು. 13 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 6.5 ಇಂಚ್ ಬರುತ್ತೆ. ಈ 6.5 ಇಂಚ್ ಎಷ್ಟು ಬರುತ್ತೆ ನೋಡ್ರಿ, ಅದಿಷ್ಟನ್ನು ಶೋಲ್ಡರ್ಗೆ ಇಡಬೇಕು. 6.5 ಇಂಚು ಫುಲ್ ಶೋಲ್ಡರ್ಗೆ ಇಟ್ವಿ. ಇವಾಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಲ್ವಾ? ಈ ಆರ್ಮೋಲ್ ಡೌನಿಂಗ್ ಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಇವಾಗ ಇಲ್ಲಿ 6.5 ಇಂಚು ಫುಲ್ ಶೋಲ್ಡರ್ದು ನಾವು ಮಾರ್ಕ್ ತಗೊಂಡ್ವಲ್ಲ, ತಗೊಂಡಾದ್ಮೇಲೆ ಇದಕ್ಕೆ ಇನ್ನ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಈ ಅರ್ಧ ಇಂಚ್ ಯಾಕಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೇವಲ್ಲ, ಆ ಸ್ಲೀವ್ಸ್ ಅಟ್ಯಾಚ್ ಮಾಡಕ್ಕೋಸ್ಕರ ಇದು ಅರ್ಧ ಇಂಚ್ ಎಕ್ಸ್ಟ್ರಾ. ಇದು ಟೋಟಲ್ ಆಗಿ ಈಗ ಎಷ್ಟು ಬಂತು ನಮಗೆ? 7 ಇಂಚ್ ಬಂತು. 7 ಇಂಚ್ ಬಂದಾಗ ಈ ಕಡೆ ಇವಾಗ ಡೌನಿಂಗ್ ತಗೋಬೇಕಲ್ವಾ? ಈ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ಈ 7 ಇಂಚ್ ಬಂದಿದೆಲ್ಲ, ಈ 7 ಇಂಚ್ ನಲ್ಲಿ 1 ಇಂಚ್ ಕಡಿಮೆ ಮಾಡಿ ನಾವು ಡೌನಿಂಗ್ ತಗೋಬೇಕು. ಇದು ಆರ್ಮೋಲ್ ಡೌನಿಂಗ್ ಅಂತಾರೆ. ಇಲ್ಲಿ 6.5 ಇಂಚ್ ಬಂತು, ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ರೆ 7 ಇಂಚ್ ಆಯ್ತು. ಈ 7 ಇಂಚ್ ಫುಲ್ ಇಟ್ಕೊಂಡೆ ಇಲ್ಲಿ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ಏನ್ ಮಾಡಿದೆ? 1 ಇಂಚ್ ಕಡಿಮೆ ಮಾಡಿದೆ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು. ಇಲ್ಲಿ ಅರ್ಧ ಇಂಚ್ ಮೊದ್ಲೇ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೇವಲ್ಲ ಶೋಲ್ಡರ್ಗೋಸ್ಕರ, ಇದು 14 ಇಂಚ್ ಬಂದಿತ್ತು. ಅರ್ಧ ಇಂಚ್ ಅಂದ್ರೆ 14.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು 6 ಇಂಚಿಗೆ ನಾನು ಡೌನಿಂಗ್ ತಗೊಂಡೆ. ಆಯ್ತಲ್ವಾ? ಇದನ್ನ ಇವಾಗ ಈ ತರ ಬಾಕ್ಸ್ ಮಾಡ್ಬೇಕು. ಈ ತರ ಒಂದು ಬಾಕ್ಸ್ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿ ಇವಾಗ ಎಷ್ಟು ಬಂತು ನಮಗೆ? ಮೇಲ್ಗಡೆ ಶೋಲ್ಡರ್ ಇಂದು ಟೋಟಲ್ 7 ಇಂಚ್ ಬರಲ್ಲ. ಇಲ್ಲಿ ತಗೊಳ್ಳುವಾಗ ಅರ್ಧ ಇಂಚ್ ತಗೋಬೇಕು, ಅಂದ್ರೆ ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ಬೇಕು. ಈ ಶೇಪ್ ಅನ್ನೋದು ಈ ತರ ಒಂದ್ ಸ್ವಲ್ಪ ಕ್ರಾಸ್ ಮೇಲೆ ಬರಬೇಕು. ಇಲ್ಲಿ ಈ ತರ ಕ್ರಾಸ್ ಮೇಲೆ ಬರಬೇಕು. ಇದಾದ್ಮೇಲೆ ಇಲ್ಲಿ ಒಂದ್ ಇಂಚ್ ಅಷ್ಟು ಈ ತರ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲೊಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಇದನ್ನ ರೌಂಡ್ ಶೇಪ್ ಮಾರ್ಕ್ ಮಾಡ್ಬೇಕು. ಆರ್ಮಲ್ದು ರೌಂಡಿಂಗ್ ಶೇಪ್ ಈ ತರ ಶೇಪ್. ಇವಾಗ ಇದ್ರಲ್ಲಿ ಫ್ರಂಟ್ ಸೈಡ್ ಡೀಪ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಒಂದ್ ಇಂಚ್ ಅಷ್ಟೇ ಹಿಂಗ ನೆಕ್ ನ ಬಿಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು, ಈ ಶೋಲ್ಡರ್ ಇದೆ ಅಲ್ವಾ, ಇದು ಬೋಟ್ ನೆಕ್ ಅಂದ್ರೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಬರುತ್ತೆ, ಫ್ರಂಟ್ ಸೈಡ್ ಡೀಪ್ ನೆಕ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಇದ್ರಲ್ಲಿ ನಾವು ಒಂದ್ ವೇಳೆ ಫುಲ್ ಬೋಟ್ ನೆಕ್, ಮುಂದಿಂದು ಬೋಟ್ ನೆಕ್, ಬ್ಯಾಕ್ ಸೈಡ್ ಬೋಟ್ ನೆಕ್ ಇಲ್ಲ, ಇದು 2 ಸೈಡ್ ಬೋಟ್ ನೆಕ್ ಸ್ಟಿಚ್ ಮಾಡ್ಬಿಡ್ತೀನಿ. ಇದು ನನ್ನ ಮಗಳ ಬ್ಲೌಸ್, ಹಂಗಾಗಿ ನನ್ನ ಮಗಳಿಗೆ ಯಾವ ತರ ಬೇಕೋ ಆ ತರ ಸ್ಟಿಚ್ ಮಾಡ್ಬಿಡ್ತೀನಿ. ಹಂಗಾಗಿ ಬೋಟ್ ನೆಕ್ಗೋಸ್ಕರ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಈ ಶೋಲ್ಡರ್ ಬರುತ್ತೆ ನೋಡ್ರಿ, ಇಲ್ಲಿ 7 ಇಂಚ್ ತಗೊಂಡಿದೀವಲ್ಲ, ಈ ಶೋಲ್ಡರ್ಗೋಸ್ಕರ ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 2.5 ಅಥವಾ 3 ಇಂಚಿಗೂ ಮಾರ್ಕ್ ಮಾಡ್ಬೋದು. ಯಾಕೆ ಇದು 3 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಮಗಳಿಗೆ ಚಿಕ್ಕವಳಿದ್ದಾಳಿನ್ನೆ, ಈ ಶೋಲ್ಡರ್ ಅನ್ನು ಸ್ವಲ್ಪ ಕಡಿಮೆ ಆದ್ರೆ ಇದು ಒಂದ್ ಸ್ವಲ್ಪ ನೆಕ್ ಅಗಲ ಆಗುತ್ತೆ. ನೆಕ್ ಅಗಲ ಆದ್ರೆ ಏನಾಗುತ್ತೆ, ಅದು ಸ್ವಲ್ಪ ಈ ತರ ಜಗ್ಗದಂಗ ಆಗುತ್ತಲ್ವಾ, ಅದು ಕಂಫರ್ಟಬಲ್ ಅನ್ಸಂಗಿಲ್ಲ. ಈ ತರ ಈ ಶೋಲ್ಡರ್ ನಮಗೆ ಇದು ಏನಾದ್ರೂ ನೆಕ್ ಜಾಸ್ತಿ ಅಗಲ ಬ್ಯಾಡಪ್ಪ ಅಂದಾಗ ಈ ಶೋಲ್ಡರ್ನ ಕಾಮನ್ ಆಗಿ ಬೋಟ್ ನೆಕ್ ಸ್ಟಿಚ್ ಮಾಡ್ತೀವಿ ಅಂದ್ರೆ, ಕಾಮನ್ ಆಗಿ ಯಾವುದೇ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಈ ಶೋಲ್ಡರ್ ಬಂದು ನಮಗೆ 1.5 ಇಂಚು ಅಥವಾ 2 ಇಂಚು ಇರ್ಬೇಕಾಗುತ್ತೆ. 1.5 ಅಥವಾ 2 ಇಂಚ್ ಅಷ್ಟೇ ಇರ್ಬೇಕಾಗುತ್ತೆ. ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಇಂಚ್ ಬರ್ಬೇಕಂದ್ರೆ ನಾವು ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1.5 ಇಂಚ್ ಬರ್ಬೇಕಂದ್ರೆ ಶೋಲ್ಡರ್ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಬಟ್ ನಾನು ಇಲ್ಲಿ ಟೋಟಲ್ ಆಗಿ 3 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಇದು ಶೋಲ್ಡರ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಬೇಕು ಇವಾಗ, ಅದಕ್ಕೋಸ್ಕರ ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಆಮೇಲೆ ಅವಳು ಚಿಕ್ಕವಳಿದ್ದಾಳೆ, ನನ್ನ ಮಗಳು ಕೂಡ ಚಿಕ್ಕವಳಿದ್ದಾಳೆ, ಅವಳಿಗೆ ಅಷ್ಟೊಂದು ಅಗಲ ಜಾಸ್ತಿ ಆದ್ರೂ ಕೂಡ ಅದು ಕಂಫರ್ಟಬಲ್ ಅನ್ಸಂಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ತರ ಮಾಡ್ಕೊಂತ ಇದ್ದೀನಿ. ನೀವೇನಾದ್ರೂ ನಿಮ್ ಬ್ಲೌಸ್ ನಲ್ಲಿ ಸ್ಟಿಚ್ ಮಾಡ್ತಾ ಇದ್ರೆ, ಬೋಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ರೆ ಬೋಟ್ ನೆಕ್ಗೋಸ್ಕರ ಈ ಶೋಲ್ಡರ್ ಅನ್ನೋದು 1.5 ಅಥವಾ 2 ಇಂಚ್ ಅಷ್ಟೇ ಬರ್ಬೇಕು ಶೋಲ್ಡರ್. ಆತರ ನೀವು ಕಟಿಂಗ್ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಬಂದು ಈ ನೆಕ್ ಬಂದು ಈ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಇರುತ್ತಲ್ಲ, ಇದನ್ನು ಸೇರ್ಕೊಂಡು ಒಂದು
3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರ್ಕೊಂಡು. ಬೋಟ್ ನೆಕ್ ಅಂದ್ರೆ ಕಾಮನ್ ಆಗಿ ಒಂದು 3.5 ಅಥವಾ 4 ಇಂಚು ಇಷ್ಟೇ ಬರಬೇಕು. ನೆಕ್ ಬಿಡ್ತ ಇದು ಡೀಪ್ ಅನ್ನೋದು 3.5 ಅಥವಾ 4 ಇಂಚ್ ಅಷ್ಟೇ ಬರ್ಬೇಕು. ಅದು ಮೇಲ್ಗಡೆ ಅರ್ಧ ಇಂಚು ಬಿಟ್ಟಿರ್ತೇವಲ್ಲ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳಕೋಸ್ಕರ ಅದನ್ನು ಸೇರಿ. ಇದರಲ್ಲಿ ಇವಾಗ ಬೋಟ್ ನೆಕ್ದು ಶೇಪ್ ಹಾಕ್ತೀನಿ. ಬೋಟ್ ನೆಕ್ದು ಶೇಪ್ ಹಾಕುವಾಗ ಇದು ಈ ತರ ರೌಂಡ್ ಆಗಿ ಬರಬಾರ್ದು. ರೌಂಡ್ ಆಗಿ ಬಂದ್ರೆ ಅದು ಬೋಟ್ ನೆಕ್ ಅನ್ಸಂಗಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ಬೋಟ್ ಶೇಪ್ ಇರುತ್ತಲ್ಲ, ಬೋಟ್ ಶೇಪ್ ನಲ್ಲಿ ಹಾಕ್ಬೇಕು. ಇದನ್ನು ಅಷ್ಟೇ. ಇಲ್ಲಿ ಈ ಲೈನ್ ಇಲ್ಲಿ ಹಾಕಿದ್ದೀನಿ ನೋಡ್ರಿ. ನಾನು ಈ ಲೈನಿಂಗ್ ಗಿಂತ ಒಂದು 1/4 ಇಂಚ್ ಒಳಗಡೆನೆ ನಾನು ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವಾಗ ಇಲ್ಲಿಗೆ ಕಟ್ ಮಾಡಿದೆ ಅಂದ್ರೆ ಇಲ್ಲಿ ನಾನು ಸ್ಟಿಚಿಂಗಿಗೋಸ್ಕರ ಒಂದು 1/4 ಇಂಚ್ ಹೋಗುತ್ತೆ ಅನ್ಕೊಡ್ರಿ. ಅವಾಗ ನನಗೆ ಶೋಲ್ಡರ್ ಇನ್ನ ಕಡಿಮೆ ಬರುತ್ತೆ. ಇವಾಗ ಇದಕ್ಕಿಂತ ಒಳಗಡೆ ನಾವು ಒಂದು 1/4 ಇಂಚ್ ಕಟ್ ಮಾರ್ಕ್ ಮಾಡಿದ್ನಿ ಅಂದ್ರೆ ಸ್ಟಿಚಿಂಗ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಈ ಮಾರ್ಕ್ ಏನೈತೆ ನೋಡ್ರಿ, ಈ ಮಾರ್ಕಿಗೆ ಬರುತ್ತೆ. ಅದಕ್ಕೆ ನೆಕ್ ವಿಡ್ತ್ ನಾವು ಮಾರ್ಕ್ ಮಾಡಿದಾದ್ಮೇಲೆ ಅದಕ್ಕಿಂತ ಒಂದು 1/4 ಇಂಚು ಒಳಗಡೆನೆ ಕಟ್ ಮಾಡ್ಬೇಕು. ಇವಾಗ ಇದನ್ನ ಜಸ್ಟ್ ಶೇಪ್ ಹಾಕಿದೀನಿ, ಇದನ್ನ ಇವಾಗ ಕಟ್ ಮಾಡಲ್ಲ. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಇದನ್ನ ಕಟ್ ಮಾಡ್ತಿದ್ದೆ. ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಇದರಲ್ಲಿ ನಾನು ನಿಮಗೆ 3 ಟೈಪ್ಸ್ ನಲ್ಲಿ ಅಂದ್ರೆ ಟೈಪ್ ಹೇಳ್ಕೊಡ್ತಾ ಇದೀನಿ. ಫಸ್ಟ್ ಬೋಟ್ ನೆಕ್, ಮತ್ತೆ ಫ್ರಂಟ್ ಸೈಡ್ ಬಂದಾಗ ಪ್ರಿನ್ಸೆಸ್ ಕಟ್, ಮತ್ತೆ ಬಫ್ ಸ್ಲೀವ್ಸ್ ಗೆ ಬಾರ್ಡರ್ ಅಟ್ಯಾಚ್ ಮಾಡೋದು. ಇದನ್ನಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ನಾನು ಹೇಳ್ಕೊಡ್ತಾ ಇದೀನಿ. ನೀಟಾಗಿ ನಿಧಾನಕ್ಕೆ ಪ್ರತಿಯೊಂದನ್ನು ಪಾಯಿಂಟ್ ನ ಅರ್ಥ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಇಷ್ಟ ಆಯ್ತು. ಇಷ್ಟಾದ್ಮೇಲೆ ಇವಾಗ ಇದಕ್ಕ ಬ್ಯಾಕ್ ಸೈಡ್ ಟಕ್ಸ್ ಹಿಡಿಬೇಕಲ್ವಾ. ಬ್ಯಾಕ್ ಸೈಡ್ ಟಕ್ಸ್ ಹಿಡಿಯುವಾಗ ನಾವು ನಾರ್ಮಲ್ ಆಗಿ ಸ್ಟಿಚ್ ಮಾಡುವಾಗ ಇಲ್ಲಿದೆಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ನಾವು ಈ ಟಕ್ಸ್ ನ ತಗೊಂತೀವಿ. ಬಟ್ ಇದು ಇವಾಗ ಈ ಬೋಟ್ ನೆಕ್ ಬಂದಾಗ ಏನ್ ಮಾಡ್ಬೇಕು, ಇದು 7 ಇಂಚ್ ಅಂದ್ರೆ ಈ ಶೋಲ್ಡರ್ ಅಗಲ ಆಗಿರುತ್ತೆ. ಈ ಶೋಲ್ಡರ್ ಈಗ 7 ಇಂಚ್ ಇದೆಲ್ಲ, ಈ 7 ಇಂಚದ ಮಧ್ಯದಲ್ಲಿ ತಗೋಬೇಕು. ಅಂದ್ರೆ 3.5 ಇಂಚಿಗೆ ಇದನ್ನ ಬ್ಯಾಕ್ ಟಕ್ಸ್ ಮಾರ್ಕ್ ಮಾಡ್ಬೇಕು. ಮತ್ತೆ ಬ್ಯಾಕ್ ಹುಕ್ಸ್ ಕೂಡ ಇದರಲ್ಲೇ ಬಂದಿದೆ. ಇವಾಗ ನಿಮಗೆ ಟೋಟಲ್ ಆಗಿ ಪ್ರಿನ್ಸೆಸ್ ಕಟ್ಟು, ಬೋಟ್ ನೆಕ್, ಬ್ಯಾಕ್ ಹುಕ್ಸ್ ಮತ್ತೆ ಬಫ್ ಸ್ಲೀವ್ಸ್ ಗೆ ಬಾರ್ಡರ್ ಅಟ್ಯಾಚ್ ಮಾಡೋದು. ಇಷ್ಟೊಂದಿದೆ ಇದರಲ್ಲಿ. ಇಷ್ಟ ಆಯ್ತು. ಇದು ಬ್ಯಾಕ್ ಇದು ಮಾರ್ಕ್ ಮಾಡ್ಕೊಂಡು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 39 ಇಂಚ್ ಇದೆ. 39 ಇಂಚ್ನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ, 6.25 ಇಂಚ್ ಬರುತ್ತೆ. 6.25 ಇಂಚ್ ಬರುತ್ತೆ. ಇಲ್ಲಿದೆ ಅಲ್ಲ ಈ ಮಾರ್ಕ್ ಇಂದ ಈ ಕಡೆ ತಗೋಬೇಕು. ಇಲ್ಲಿಂದ ತಗೋಬಾರ್ದು. ಇಲ್ಲಿ ಲೈನ್ ಒಂದು 1/4 ಇಂಚ್ ಬಿಟ್ಟು ಮಾರ್ಕ್ ಮಾಡಿರ್ತೇವೆ, ಅಲ್ಲಿಂದ ತಗೋಬೇಕು. 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಫಸ್ಟ್ ಒಂದ್ ನಿಮಿಷ, 6.25 ಇಲ್ಲ, ಜಾಸ್ತಿ ಬರುತ್ತೆ. 29 ಇಂಚ್ ಅಲ್ವಾ. ಈ 29 ಇಂಚ್ ಈಗ ನೋಡಿ, ಈ ತರ ಹಿಂಗೇನಾದ್ರೂ ಕನ್ಫ್ಯೂಷನ್ ಆದ್ರೆ ಏನ್ ಮಾಡ್ಬೇಕು, ಟೇಪ್ ಇರುತ್ತಲ್ಲ, ಟೇಪ್ ನಲ್ಲಿ 29 ಇಂಚ್ ಇದೆ ನೋಡ್ರಿ, ಇಲ್ಲಿಗೆ ಈ ಕಡೆಯಿಂದ ಈ ಕಡೆ ಈ ತರ ಜಾಯಿಂಟ್ ಮಾಡ್ಬೇಕು. ಜಾಯಿಂಟ್ ಮಾಡಿದ್ದಾದ್ಮೇಲೆ ಇದನ್ನ ಇನ್ನೊಂದ್ ಟೈಮ್ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಆಗಿ ಮಾರ್ಜಿನ್ ಸಿಗುತ್ತೆ. ಇದು 7.25 ಇಂಚ್ ಬರ್ತಾ ಇದೆ. ನಾನ್ ನಿಮಗೆ 6.25 ಇಂಚ್ ಹೇಳಿದೆ. ಅಂದ್ರೆ ನಾನು ಹಂಗೆ ಕೌಂಟ್ ಮಾಡಿ ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ಬಂತು. ಆ ತರ ಹೆಚ್ಚು ಕಡಿಮೆ ಬಂದಾಗ ನಮಗೆ ಬೇಗ ಕೌಂಟಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಟೇಪ್ ನಲ್ಲಿನೇ ಕೌಂಟ್ ಮಾಡಿ ಬಿಡ್ಬೇಕು. ಇವಾಗ ಇದು 7.25 ಇಂಚ್ ಬರ್ತಾ ಇದೆ. 7.25 ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡು ಇದಕ್ಕ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಪ್ಪ ಇದು ಅರ್ಧ ಇಂಚ್ ಅಂದ್ರೆ, ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೇವಲ್ಲ, ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಟೈಟ್ ಆಗಿ ಎಳೆದು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೇವೆ. ಈಗ ಅದೇ ಬಾಡಿ ಮೆಜರ್ಮೆಂಟ್ ಗೆ ನಾವು ಮಾರ್ಕ್ ಮಾಡಿದ್ರೆ ಇದು ಫಿಟ್ಟಿಂಗ್ ಬರುತ್ತೆ. ಹಂಗಾಗಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ, ಇದು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಈ ಕರೆಕ್ಟ್ ಫಿಟ್ಟಿಂಗ್ ಬರೋದು ಇದು ಜಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. 20 ಇಂಚ್ ಇದೆ, 24 ಮಾಡಿದೀವಿ. ಮತ್ತೆ 26 ಇಂಚಿನ 4 ಭಾಗ ಮಾಡಿ ಎಷ್ಟು ಬರುತ್ತೆ, 6 ಇಂಚ್ ಬಂದಿದ್ದು 6 ಈ 6 ಇಂಚಿಗೆ ಇಲ್ಲಿ 1 ಇಂಚ್ ಇರ್ತಿತ್ತು. ಈ 1 ಇಂಚ್ ಎಕ್ಸ್ಟ್ರಾ ಈ ಮಾರ್ಕ್ಗೆ ಇವಾಗ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಓಟೆಕ್ ಬಂದಾಗ ಇಲ್ಲಿ ಏನ್ ಮಾಡ್ಬೇಕು, 1/4 ಇಂಚ್ ಅಷ್ಟು ಒಂದ್ ಸ್ವಲ್ಪ ಇಲ್ಲಿ ಇದು ಶೋಲ್ಡರ್ ಇರುತ್ತಲ್ಲ, ಇಲ್ಲಿಂದ ಈ ಕಡೆ 1/4 ಇಂಚ್ ಅಷ್ಟು ಈ ತರ ಡಂಪ್ ಹೋಗ್ಬೇಕು. ಶೋಲ್ಡರ್ದು ಬೋಟ್ ನೆಕ್ ಇಂದು ಅಥವಾ ಕಾಲರ್ ನೆಕ್ ಆ ತರ ಕಟಿಂಗ್ ಮಾಡೋದ್ರಲ್ಲಿ ಇದು 1/4 ಇಂಚ್ ಈ ಕಡೆ ಡೌನಿಂಗ್ ತಗೋಬೇಕು ನಾವು.
ಇಷ್ಟ ಆಯ್ತಲ್ಲ. ಇವಾಗ ಆರ್ಮೋಲ್ ಇದೆಯಲ್ಲ, ಈ ಆರ್ಮೋಲ್ ರೌಂಡಿಂಗ್ ಮಾಡಿದೇವಲ್ಲ, ಇದು ಚೆಕ್ ಮಾಡ್ಕೋಬೇಕು. ಇದು ಎಷ್ಟು ಬರ್ಬೇಕಂದ್ರೆ ಇವಾಗ ನನಗೆ ಟೋಟಲ್ ಆಗಿ ಆರ್ಮೋಲ್ ರೌಂಡಿಂಗ್ ಬಂದು ನಾನು ಮೆಜರ್ಮೆಂಟ್ ಬಂದಿಲ್ಲ 14 ಇಂಚ್ ಬಂದಿದೆ. ಅಂದ್ರೆ ಒಂದ್ ಸೈಡ್ 7 ಇಂಚ್ ಬರಬೇಕು. ಇವಾಗ ಇಲ್ಲಿ ಒಂದ್ ಅರ್ಧ ಇಂಚ್ ಫಸ್ಟ್ ಇಲ್ಲಿ ಬಿಡಬೇಕು, ಬಿಟ್ಟು ಕೌಂಟ್ ಮಾಡ್ಬೇಕು. ಅಂದ್ರೆ ಇದನ್ನು ಬಿಟ್ಟು ಇಲ್ಲಿ ನಾನು ಅರ್ಧ ಇಂಚ್ ನಮಗೆ ಇದಕ್ಕೆ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಇವಾಗ ನನಗೆ 7 ಇಂಚ್ ಬರ್ತಾ ಇದೆ. 14 ಇಂಚ್ ಅಂದ್ರೆ 7 ಇಂಚು ಕರೆಕ್ಟ್ ಆಯ್ತಲ್ವಾ? ಕರೆಕ್ಟ್ ಬರ್ತಾ ಇದೆ ನೋಡ್ರಿ. ಎರಡು ಸೈಡ್ ಇಂದ ಸೇರಿ 14 ಇಂಚು. ಒಂದ್ ಸೈಡಿಗೆ ಎಷ್ಟು ಬರ್ಬೇಕು? 7 ಇಂಚ್. ಕರೆಕ್ಟ್ ಆಗಿ ಬಂದಿಲ್ಲ ಅನ್ಸಿದ್ರೆ ಇನ್ನೊಂದ್ ಟೈಮ್ ಮಾಡ್ಬೋದು. ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 1 ಪಾಯಿಂಟ್ ಅಷ್ಟೇ ಕಡಿಮೆ ಬರ್ತಾ ಇದೆ. ಇವಾಗ 1 ಪಾಯಿಂಟ್ ಕಡಿಮೆ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತೀನಿ ನಾನು, ಇದನ್ನ ಇನ್ನೊಂದ್ ಸ್ವಲ್ಪ ಡೌನಿಗೆ ಮಾರ್ಕ್ ಮಾಡ್ಕೊಂತೀನಿ. ಡೌನಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ಇವಾಗ ಅದು ಕರೆಕ್ಟ್ ಬರುತ್ತೆ. ಇಲ್ಲಿಗೆ ಬರುತ್ತೆ. ಇವಾಗ ಇದು ಇದೆಲ್ವಾ ಮೇಲ್ಗಡೆ ಲೈನ್ ಇಲ್ಲಿಗೆ ಬಂದಿದೆಯಲ್ಲ, ಈ ಲೈನ್ ಬಿಟ್ಟು ಈ ಕೆಳಗಡೆ ಲೈನಿಗೆ ಕಟ್ ಮಾಡ್ತೀನಿ. ಮಾರ್ಕ್ ಮಾಡಿದಲ್ಲಿ ಅಂದ್ರೆ ಇದು ಕರೆಕ್ಟ್ ಆಗಿ 7 ಇಂಚ್ ಬರುತ್ತೆ. ಈ ಆರ್ಮೋಲ್ ರೌಂಡಿಂಗು ಅಷ್ಟೇ ಈ ತರ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಇದ್ರಲ್ಲಿ ಏನಾದ್ರೂ ನಮಗೆ ಹೆಚ್ಚು ಕಡಿಮೆ ಸ್ವಲ್ಪ ಕಮ್ಮಿ ಬರ ಇದೆ ಅಂದ್ರೆ, ನಿಮಗೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಟೈಮ್ ಶೇಪ್ ಹಾಕಿ ಕಟ್ ಮಾಡ್ಬೇಕು. ಸ್ವಲ್ಪ ಜಾಸ್ತಿ ಬರ ಅಂದ್ರೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಟೈಮ್ ಶೇಪ್ ಹಾಕಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೆಕ್ಸ್ಟ್ ಶೇಪ್ ಕಟ್ ಮಾಡಲ್ಲ. ಆಮೇಲೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಮಾಡಿ ನೋಡಿ. ಇಲ್ಲ ಈ ಕಡೆ ಕಟ್ ಮಾಡ್ತೇನೆ. ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇದನ್ನ ಇದನ್ನ ಕಟ್ ಮಾಡ್ತೇನೆ. ಇಷ್ಟ ಆಯ್ತಲ್ಲ. ಇದು ಕಟ್ ಮಾಡಿದಾದ್ಮೇಲೆ ಇಲ್ಲಿ ಮೊದ್ಲು ಒಂದ್ ಅರ್ಧ ಬಟ್ಟೆ ಬಿಟ್ಟಿರ್ತೇವೆ ನೋಡ್ರಿ, ಬಿಟ್ಟು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಈ ತರ ಸ್ವಲ್ಪ ಕಟ್ ಮಾಡಿ ಇರಬೇಕು. ಮತ್ತೆ ಇಲ್ಲಿ ಆಲ್ಮೋಲ್ದು ಫಿಟ್ಟಿಂಗ್ ಸೈಡ್ ನಾಚ್ ಹಾಕೋಬೇಕು. ಮತ್ತೆ ಇಲ್ಲಿ ಶೋಲ್ಡರ್ ನಾಚ್ ಹಾಕೋಬೇಕು. ಇಷ್ಟಾದ್ಮೇಲೆ ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಇವಾಗ ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು, ಕ್ಲೋಸ್ ಇರೋದು ನಮ್ಮ ಸೈಡ್. ಯಾಕಂದ್ರೆ ಈ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಫ್ರಂಟ್ ಸೈಡ್ ಕ್ಲೋಸ್ ಇದೆ, ಓಪನ್ ಇರಲ್ಲ. ಅದಕ್ಕೋಸ್ಕರ ಕ್ಲೋಸ್ ಇರೋದು ನಮ್ಮ ಸೈಡ್. ಬ್ಯಾಕ್ ಸೈಡ್ ಪಾರ್ಟ್ ಇದ್ರ ಮೇಲೆ ಹಾಕ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಇದ್ರ ಮೇಲೆ ಬರಬೇಕು. ಇದನ್ನ ಬಿಟ್ಟು ಕಟ್ ಮಾಡ್ಬೇಕು ಇವಾಗ ನಾವು, ಯಾಕಂದ್ರೆ ಅದು ಬ್ಯಾಕ್ದು ಹುಕ್ಸಿ ಮನಿ ಮಾಡಿಕೋಸ್ಕರ ಬಿಟ್ಟಿದ್ರು. ನೀಟಾಗಿ ಜೋಡಿಸ್ಕೋಬೇಕು. ಇಷ್ಟ ಆದ್ಮೇಲೆ ಇವಾಗ ಇಲ್ಲಿ ಅರ್ಧ ಇಂಚ್ ಮಾರ್ಕಿಗೆ ಫಸ್ಟ್ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಇಲ್ಲೊಂದು ಮಾರ್ಕ್ ಹಾಕ್ಬೇಕು. ಮತ್ತೆ ಆರ್ಮೋಲ್ ರೌಂಡಿಂಗ್ ಸೈಡ್ ಒಂದ್ ಮಾರ್ಕ್ ಹಾಕ್ಬೇಕು. ಶೋಲ್ಡರ್ ಸೈಡ್ ಒಂದ್ ಮಾರ್ಕ್ ಹಾಕ್ಬೇಕು. ಈ ಆರ್ಮೋಲ್ ರೌಂಡಿಂಗ್ ಏನಿದೆ ನೋಡ್ರಿ, ಇದನ್ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ನಾವು. ಈ ಕೈ ಈ ತರ ಇಡಬೇಕು, ಇಟ್ಟು ನಿಧಾನವಾಗಿ ಮಾರ್ಕ್ ಮಾಡ್ಕೋಬೇಕು. ಬಟ್ಟಿ ಸರಿದ್ರೆ ಏನಾಗುತ್ತೆ, ಮಾರ್ಕಿಂಗ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಈ ತರ. ಮತ್ತೆ ಇವಾಗ ಇಲ್ಲಿ ಸೈಡ್ ಎಕ್ಸ್ಟ್ರಾ ಬಟ್ಟಿ ಬಿಟ್ಟಿದ್ರೆ ಇದನ್ನು ಕೂಡ ಒಂದ್ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಶೋಲ್ಡರ್ ಮಾಡ್ಕೊಳ್ಳೇಬೇಕು. ಶೋಲ್ಡರ್ ಮಾರ್ಕಿಂಗ್ ಮತ್ತೆ ಈ ನೆಕ್ ಇಂದ ಮಾರ್ಕ್ ಮಾಡಿದ್ರೆ ನೆಕ್ ಇಂದ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಸೈಡ್ ಹಾಕೊಳ್ತೀನಿ. ನೀಟಾಗಿ ಇನ್ನೊಂದೇ ಮಾರ್ಕ್ ಮಾಡ್ತಿದ್ರೆ ಮಾರ್ಕ್ ಮಾಡ್ಕೊಡ್ರಿ. ಆಮೇಲೆ ಇಲ್ಲಿ ಇವಾಗ ಬ್ಯಾಕ್ ಸೈಡ್ ಲೆಂತಿಂಗ್ ಮಾರ್ಕ್. ಇಲ್ಲಿಗೆ ಇವಾಗ ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಸ್ಟ್ರೇಟ್ ಆಗಿ ಒಂದು ಲೈನ್. ಇಲ್ಲಿ ನೀಟಾಗಿ ಲೈನ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಲೈನ್ ಹಾಕಿ ಇಲ್ಲಿಂದ ಇಲ್ಲಿ ಲೆಂತ್ ಬೋಟ್ ನೆಕ್ ಇಂದ ಮಾರ್ಕ್ ಮಾಡಿದ್ವಲ್ಲ, ಬೋಟ್ ನೆಕ್ ಇಂದ ಮಾರ್ಕ್. ಇಷ್ಟ ಆದ್ಮೇಲೆ ಇವಾಗ ನಾನು ಪ್ರಿನ್ಸಸ್ ತೋರಿಸ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಸ್ಟಿಚಿಂಗ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ಟಿಂಗ್ ಗೋಸ್ಕರ ಇಲ್ಲಿ ನಮಗೆ ಎಷ್ಟು ಬಂತಿಲ್ಲ ಟೋಟಲ್ ಆಗಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 7 ಕಾಲಿಗೆ ಈ ಮೇಲ್ಗಡೆ ಇಲ್ಲಿ ಶೋಲ್ಡರ್ ಈ ತರ ಇರಬೇಕು ಟೇಪು. ಈ ಶೋಲ್ಡರ್ ಮಧ್ಯದಲ್ಲಿ ಎಲ್ಲ ಇದು ನೆಕ್ ಫುಲ್ ಶೋಲ್ಡರ್ ತಗೊಂಡಿದ್ವಲ್ಲ 7 ಇಂಚು ಇದ್ರ ಮಧ್ಯದಲ್ಲಿ ಅಂದ್ರೆ 3.5 ಇಂಚ್. ಈ ಕಡೆ 3.5 ಇಂಚ್, ಈ ಕಡೆ 3.5 ಇಂಚ್ ಇರುತ್ತೆ. ಈ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು. ಟೇಪ್ ಇಟ್ಟು ಇವಾಗ 7.25 ಇಂಚ್ ಅಂತಲ್ಲ, ಈ 7.25 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡಬೇಕು. ಮೇಲ್ಗಡೆ ಒಂದು 7.25 ಬರಲ್ಲ, ಈ ಕಡೆ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಸೇರಿಸಬೇಕು ನಾವು. 8 ಇನ್ನ ಒಂದು 1/4 ಇಂಚ್ ಬಿಟ್ಟಿದ್ರು 9. ಇದು ಇವರ 7 ಇಂಚ್ ಬಂದ್ಕೊಡ್ರಿ. 7 ಇಂಚಿಗೆ 1 ಇಂಚ್ ಅಂದ್ರೆ 8 9 9 ಇಂಚ್ ಮಾರ್ಕ್
ಫ್ರೆಂಡ್ಸ್, ಇದು ವಿಡಿಯೋ ಮಾಡಿರೋದು ಕಟ್ ಆಗ್ಬಿಟ್ಟಿದೆ. ಮತ್ತೆ ಆಮೇಲೆ ಒಂದ್ ಸ್ವಲ್ಪ ನನಗೆ ವಾಯ್ಸ್ ನಾನು ಮಾತಾಡೋದು ವಾಯ್ಸ್ ನಿಮಗೆ ಕೇಳಿಸಿಲ್ಲ, ಹಾಗಾಗಿ ಇದನ್ನ ಇನ್ನೊಂದ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಇದು ಫ್ರಂಟ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್. ಈ ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಇಂದು ಫುಲ್ ಬಂದಿದೆ, ಫ್ರಂಟ್ ಸೈಡ್ ಈ ಮಾರ್ಕ್ ಮಾಡಿದ್ದೆಲ್ಲ ಫುಲ್ ಬಂದಿದೆ ಅದರಲ್ಲಿ. ಬಟ್ ಇದೆಲ್ಲ ಇನ್ನ ಮಾರ್ಕಿಂಗ್ಸ್ ಏನಿದೆ ಅದು ಸರಿಯಾಗಿ ಬಂದಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಹಂಗೆ ನೀವು ಅದರಲ್ಲೇನೆ ಅರ್ಥ ಮಾಡ್ಕೋಬಹುದು. ಇದು ಬ್ಯಾಕ್ ಸೈಡ್ ಪಾರ್ಟ್ ಈ ತರ ಹಾಕಿ, ಈ ಕಡೆ ಸೈಡ್ ಇಂದು ಆರ್ಮೋಲ್ ಡೌನಿಂಗ್, ರೌಂಡಿಂಗು ಮತ್ತೆ ಶೋಲ್ಡರ್ ಇದೆಲ್ಲ ನಾನು ಮಾರ್ಕ್ ಮಾಡ್ಕೊಂಡು ಇದನ್ನ ತೆಗ್ದಿದ್ದೀನಿ. ಇದನ್ನ ತೆಗ್ದಾದ್ಮೇಲೆ ಇದನ್ನ ಮತ್ತೆ ಇನ್ನೊಂದ್ ಟೈಮ್ ಸ್ಕೇಲ್ ಇಂದ ಈ ಬ್ಯಾಕ್ ಸೈಡ್ ಲೆಂತ್ ಇರುತ್ತಲ್ಲ, ಲೆಂತ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಇನ್ನ 1 ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಮತ್ತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರಂಗಿಲ್ಲ, ಹಾಗಾಗಿ ಇನ್ನ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ನೆಕ್ದು ಬೋಟ್ ನೆಕ್ ಬ್ಯಾಕ್ ಸೈಡ್ ಆಲ್ರೆಡಿ ಮಾರ್ಕ್ ಮಾಡಿದ್ವಲ್ಲ, ಅದೇ ಮಾರ್ಕಿಂಗ್ ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದು ಬಾಕ್ಸ್ ಹಾಕಿದ್ದೀನಿ. ಬಾಕ್ಸ್ ಹಾಕಿ ಹಂಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದು ಬಂದು ನಾವು ಇವಾಗ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದೀವಲ್ಲ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಗೋಸ್ಕರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನ್ ಬಂದಿರುತ್ತೆ ನೋಡ್ರಿ. ಇದರಲ್ಲಿ ಬಂದು 29 ಇಂಚ್ ಬಂದಿತ್ತಲ್ಲ, 29 ಇಂಚಿನ 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿ ಬಂದಿರೋ ಒಂದ್ ಭಾಗನ ಈ ಶೋಲ್ಡರ್ 7 ಇಂಚ್ ಶೋಲ್ಡರ್ ಬಂದೈತಲ್ಲ, ಈ ಕಡೆ 3.5 ಇಂಚು, ಈ ಕಡೆ 3.5 ಇಂಚು, ಈ 3.5 ಇಂಚು ಮಧ್ಯದಲ್ಲಿ, ಅಂದ್ರೆ ಒಂದ್ ಸೈಡ್ ಇಂದ ಅಂದ್ರೆ 3.5 ಇಂಚು ಈ ಮಧ್ಯದಲ್ಲಿ ಈ ತರ ಹಿಂಗಿಟ್ಟು, ಇಲ್ಲಿಂದ ಇಲ್ಲಿ ಬಂದು ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 7.25 ಇಂಚ್ ಬಂದಿತ್ತು. ಈ 7.25 ಇಂಚಿಗೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಈ ತರ ಟೇಪ್ ಇಟ್ಟು 7.25 ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ರಿ, ಅಲ್ಲಿಂದ ಅದಕ್ಕೆ ಮತ್ತೆ ಇನ್ನೂ 1.5 ಇಂಚಿಗೆ ಸೇರಿಸ್ಕೊಂಡು, ಅಂದ್ರೆ 7.25, 8.25, 9.25, 8.25 ಹಂಗ್ ಬರುತ್ತೆ. ಬಟ್ ನಾನೇನಂದ್ರೆ ಇನ್ನೊಂದ್ 1/4 ಇಂಚ್ ಹೆಚ್ಚು ಕಡಿಮೆ ಅಲ್ವಾ, ನಡೀತೈತೆ, ಪರವಾಗಿಲ್ಲ. 1/4 ಇಂಚು 1 ಪಾಯಿಂಟ್ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಪರವಾಗಿಲ್ಲ, ನಾವು ಅದನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಬಿಡ್ಬೋದು. ಹಾಗಾಗಿ 9 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿವರೆಗೂ ನಾನು ಇದನ್ನ ಹೇಳಿದ್ದೀನಿ, ಬಟ್ ಅದರಲ್ಲಿ ವಾಯ್ಸ್ ಬಂದಿಲ್ಲ. ಇದನ್ನೇ ನಾನು ಇವಾಗ ಹೇಳಿದಿನಲ್ಲ, ಇದನ್ನೇ ಅರ್ಥ ಮಾಡ್ಕೊಂಡು ಇದೇ ತರನೇ ನೀವು ಕಟ್ ಮಾಡಬಹುದು. ನೆಕ್ಸ್ಟ್ ಬಂದು ಇವಾಗ ಇಲ್ಲಿಂದ ಇದು ಫ್ರಂಟ್ ಸೈಡ್, ನಾವು ನಾರ್ಮಲ್ ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಫ್ರಂಟ್ ಸೈಡ್ ಮುಂದಿನ ಭಾಗದ್ದು ದೊಡ್ಡ ಟಕ್ಸ್ ಬರುತ್ತೆ ನೋಡ್ರಿ, ಬ್ರೆಸ್ಟ್ ಲೆಂತ್ ಅಂತ ಹೇಳ್ತಾರೆ. ಆ ಟಕ್ಸ್ ನ ಈ ಮೆಜರ್ಮೆಂಟ್ ಗೆ ನಾನು ಇಲ್ಲಿಂದ ಒಂದು 2.5 ಇಂಚು ಟಕ್ಸ್ ಬರಬೇಕು. ಆಮೇಲೆ ಒಂದು 1/2 ಇಂಚು ಎಕ್ಸ್ಟ್ರಾ ಬಟ್ಟೆ, ಅಂದ್ರೆ ಒಂದು ಟೋಟಲ್ ಒಂದು 3 ಇಂಚಿಗೆ, ನೀವು ಟೋಟಲ್ ಆಗಿ ಇಲ್ಲಿ 9 ಇಂಚ್ ಬಂತಲ್ಲ, ಈ 9 ಇಂಚಿಂದ ಕೆಳಗಡೆ 3 ಇಂಚಿಗೆ ಮತ್ತೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಇದು ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೂ ಕೂಡ ಒಂದು ಸ್ಟ್ರೇಟ್ ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಇವಾಗ ಈ ಮಿಡಿಲ್ 3.5 ಇಂಚ್ ಅಂದಲ್ಲ, ಈ ಶೋಲ್ಡರ್ದು ಈ ಮಿಡಿಲ್ ಮಧ್ಯದಲ್ಲಿ ಇದನ್ನ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ಟಕ್ಸಿಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಈ ತರ ಟಕ್ಸಿಂದ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿಗೆ ಅಲ್ರಿ, ಇಲ್ಲಿ 1 ಇಂಚ್ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿವರೆಗೂ ಇದನ್ನ ಈ ತರ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇವಾಗ ಈ ಕಡೆ ಸೈಡ್ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇಷ್ಟ ಆದ್ಮೇಲೆ ಇದನ್ನ ಶೇಪ್ ಕೊಡ್ಬೇಕು. ಇವಾಗ ಶೇಪ್ ಯಾವ ತರ ಅಂದ್ರೆ, ಇಲ್ಲಿ ನಾವು ಇವಾಗ ಇದು ಮಾರ್ಕ್ ಮಾಡಿದಿವಲ್ಲ, ಇದು ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ ತಗೊಂಡು ಇಲ್ಲಿ ಈ ಮೂಲಿ ಹೆಂಗ್ ಬಂದಿದೆ, ಇಲ್ಲಿ ಚೌಕ್ ಬಂದಿದೆಯಲ್ಲ, ಇದನ್ನ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ತಗೊಂಡ್ಬಂದಾದ್ಮೇಲೆ ಇಲ್ಲಿವರೆಗೂ ಇಲ್ಲಿ ನಾವು ಇಲ್ಲಿ ಟಕ್ಸ್ ಹಿಡಿಲಿಕ್ಕೆ ಇಲ್ಲಿ ಮಾರ್ಕ್ ಮಾಡ್ತೇವೆ ನೋಡ್ರಿ. ಈ ತರ ನಾರ್ಮಲ್ ಬ್ಲೌಸ್ ನಲ್ಲಿ ಟಕ್ಸ್ ಹಿಡಿಲಿಕ್ಕೆ ಈ ತರ ಮಾರ್ಕ್ ಮಾಡ್ಕೊಂತೇವಲ್ಲ, ಈ ತರ ಇಲ್ಲಿ ಬರ್ಬೇಕು. ಈ ಜಾಯಿಂಟ್ ಇಲ್ಲಿಗೆ ನಾವು ಇವಾಗ ಜಾಯಿಂಟ್ ಮಾಡ್ಬೇಕು. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮೆಥಡ್. ಫ್ರಂಟ್ ಸೈಡ್ ಕ್ಲೋಸ್ ಇರುತ್ತೆ, ಬ್ಯಾಕ್ ಸೈಡ್ ಓಪನ್ ಇರುತ್ತೆ. ಬ್ಯಾಕ್ ಸೈಡ್ ಉಕ್ಸುದು, ಫ್ರಂಟ್ ಸೈಡ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮೆಥಡ್. ಇದು ಇಷ್ಟ ಆಯ್ತು. ಇದನ್ನ ಇಷ್ಟು ಮಾರ್ಕ್ ಮಾಡಿದ್ನಲ್ವಾ, ಇಷ್ಟು ಮಾರ್ಕ್ ಆದ್ಮೇಲೆ ಈ ಕಡೆ ಇವಾಗ ಈ ಲೈನ್ ಇದೆ ಅಲ್ವಾ, ಈ ಲೈನ್ ನ ಏನ್ ಮಾಡ್ಬೇಕು, ಇಲ್ಲಿ ನಾವು ನಾರ್ಮಲ್ ಬ್ಲೌಸ್ ನ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಒಂದು ಟಕ್ಸ್ ಹಿಡಿಲಿಕ್ಕೋಸ್ಕರ ಒಂದು 1/2 ಇಂಚು ಬಟ್ಟಿನ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಅಂದ್ರೆ ಒಂದು 1/2 ಇಂಚು ಬಟ್ಟೆ ಹೋಗುತ್ತಲ್ಲ, ಅಷ್ಟು ಬಟ್ಟಿಗೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಇಲ್ಲಿಂದ
ಈ ಮೇಲ್ಗಡೆ ಈ ಪಾರ್ಟ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದು 3 ಇಂಚ್ ಅಷ್ಟು ಈ ತರ ಲೈನ್ ಹಾಕ್ಬೇಕು. ಇದನ್ನ ಕ್ರಾಸ್ ಮೇಲೆ ಲೈನ್ ಹಾಕ್ಬೇಕು. ಈ ತರ ಕ್ರಾಸ್ ಮೇಲೆ ಲೈನ್ ಹಾಕಿ ಇಲ್ಲಿಂದ ಮತ್ತೆ ಸ್ಟ್ರೇಟ್ ಬರ್ಬೇಕು. ಸ್ಟ್ರೇಟ್ ಎಲ್ಲಿವರೆಗೂ ಅಂದ್ರೆ ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಟಕ್ಸ್ದು ಪಾಯಿಂಟ್ ಇರುತ್ತಲ್ಲ, ಈ ಟಕ್ಸ್ದು ಪಾಯಿಂಟ್ ವರೆಗೂ ಬಂದು ಇಲ್ಲಿಂದ ಇವಾಗ ಇಲ್ಲಿ ಶೇಪ್ ಕೊಡ್ಬೇಕು. ಶೇಪ್ ಹೆಂಗಂದ್ರೆ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಬರ್ಬೇಕು. ಇಲ್ಲಿ ಇದನ್ನ ಚಾಕ್ ಪೀಸ್ ಇಂದ ಒಂದೇ ಟೈಮ್ ತಿದ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ಅದು ನಮಗೆ ಶೇಪ್ ಬರಬೇಕು, ಅಲ್ಲಿವರೆಗೂ ನಾವು ಅದನ್ನ ತಿದ್ಕೋಬಹುದು. ಇದು ನಮಗೆ ಇವಾಗ ಏನಾಯ್ತು, ಪ್ರಿನ್ಸಸ್ ಕಟ್ದು ಮಾರ್ಕಿಂಗ್ ಆಯ್ತು. ಈ ಮಾರ್ಕಿಂಗ್ ಆದ್ಮೇಲೆ ಇಲ್ಲಿ ಇವಾಗ ನೋಡ್ರಿ ಈ ಪಾರ್ಟ್, ಇಲ್ಲಿ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದು ತಗೊಂಡಿದ್ವಲ್ಲ, ಈ ಮೆಜರ್ಮೆಂಟ್ ಗಿಂತ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇವಾಗ ಇಲ್ಲಿ ಎಷ್ಟು ಬಂದಿದೆ ನೋಡ್ಕೋಬೇಕು. ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದೀವಲ್ವಾ, ಎಲ್ಲ ಅಂದ್ರೆ 8 ಇಂಚ್ ಬಂದಿದೆ. ಈ 8 ಇಂಚ್ ಅಂದ್ರೆ ಇಲ್ಲಿ ನಾವು ಇವಾಗ 1 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಯಾಕಪ್ಪ ಈ 1 ಇಂಚ್ ಎಕ್ಸ್ಟ್ರಾ ಅಂದ್ರೆ ಹೇಳ್ತೀನಿ. ಇದನ್ನ ಇವಾಗ ಕಟ್ ಮಾಡಿ ತೆಗೆದು ಬಿಡ್ತೇವೆ ನಾವು. ಇದು ಇಷ್ಟು ಪಾರ್ಟ್ ಮತ್ತೆ ಈ ಕಡೆಯಲ್ಲಿ ಇದಿಷ್ಟು ಪಾರ್ಟ್ ಕಟ್ ಮಾಡಿ ತೆಗೆದು ಬಿಡ್ತೇವೆ. ಅವಾಗ ಇದನ್ನ ಜಾಯಿಂಟ್ ಮಾಡ್ಬೇಕಲ್ಲ, ಈ ತರ ಜಾಯಿಂಟ್ ಮಾಡಕ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಅಂದ್ರೆ 1 ಇಂಚ್ ಪಟ್ಟಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಮಾರ್ಕಿಂಗ್ ಇವಾಗ ನಮಗ್ ಬರಂಗಿಲ್ಲ. ಇದ್ರಕ್ಕಿಂತ ಮುಂದೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತೇವಲ್ಲ, ಅದು ಮಾರ್ಕಿಂಗ್ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ನಾವು ಇದನ್ನ ಲೈನ್ ಹಾಕ್ಬೇಕು. ಇಷ್ಟಾದ್ಮೇಲೆ ಇವಾಗ ಸೈಡ್ ಇವಾಗ ಒಳಗಡೆ ಎಕ್ಸ್ಟ್ರಾ ಪಟ್ಟಿ ಇಷ್ಟೇ ಉಳಿತು ನೋಡ್ರಿ. ನಮಗೆ ಇಲ್ಲಿ ಬಂತಲ್ಲ, ಇಷ್ಟೇ ಉಳಿತಲ್ಲ. ಹಂಗಾಗಿ ಇವಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೇವೆ ಅಂದ್ರೆ ಇಲ್ಲಿ ಮುಂದ್ಗಡೆನು ಇನ್ನ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ, ಅರ್ಥ ಆಗುತ್ತೆ. ಒಂದ್ ಸ್ವಲ್ಪ ಕನ್ಫ್ಯೂಷನ್ ಏನಾದ್ರು ಅಂತಿದ್ರೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ನಿಮಗೆ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಆ ಪಾಯಿಂಟ್ ನ ಸ್ವಲ್ಪ ನೋಡ್ತಾ ಇದ್ರೆ ಅದ ಅರ್ಥ ಆಗುತ್ತೆ. ಈ ತರ ಇಷ್ಟು ಪ್ರಿನ್ಸಸ್ ಕಟ್ ಮಾರ್ಕಿಂಗ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡ್ಬೇಕು. ಆಮೇಲೆ ಇಲ್ಲಿ ಈ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಇಲ್ಲಿಗೆ ಲೈನ್ ಬಂದಿದೆಲ್ಲ, ಇಲ್ಲಿ ಏನ್ ಮಾಡ್ಬೇಕು, ಒಂದ್ ಅರ್ಧ ಇಂಚು ಈ ತರ ಕ್ರಾಸ್ ತಗೋಬೇಕು. ಯಾಕಂದ್ರೆ ಇದು ಫ್ರಂಟ್ ಇವಾಗ ಲೆಂತ್ ಜಾಸ್ತಿ ಆಗುತ್ತಲ್ಲ, ಒಂದ್ ಅರ್ಧ ಇಂಚ್ ಈ ತರ ಕ್ರಾಸ್ ತಗೊಂಡು ಇದನ್ನ ಕಟ್ ಮಾಡ್ಬೇಕು. ಈ ಕಡೆ ಸೈಡಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪಟ್ಟಿನೇ ಬಿಟ್ಕೊಂಡ್ರು ಪರವಾಗಿಲ್ಲ. ಮತ್ತೆ ನಾವು ಸ್ಟಿಚಿಂಗ್ ಆದ್ಮೇಲೆ ಅದು ಏನಾದ್ರೂ ಹೆಚ್ಚಿಗೆ ಇದ್ರೆ ಪಟ್ಟಿ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗ್ದಾದ್ಮೇಲೆ ಫ್ರಂಟ್ ಶೇಪ್ದು ಆಮೇಲೆ ಮತ್ತೆ ಮಾರ್ಕ್ ಮಾಡಬೇಕು ಅನ್ನೋದು. ಇಲ್ಲಿ ನೋಡ್ರಿ, ಇದೇನು ಕಾಮನ್ ಇದೆ, ಕಾಮನ್ ಆಗಿ ಕಟ್ ಮಾಡೋದು. ಬಟ್ ಇಲ್ಲಿ ಕಟಿಂಗ್ ಮಾಡೋದ್ನಾಗ ಇದು ಸ್ವಲ್ಪ ನೋಡ್ಕೋಬೇಕು ನೀವು. ಈಗ ನಾನು ಮಾರ್ಕ್ ಮಾಡಿದ್ದೇನಲ್ಲ, ಅದೇ ತರನೇ ಅದೇ ಶೇಪ್ ನಲ್ಲಿ ನಾನು ಇವಾಗ ಇದನ್ನ ಕಟ್ ಮಾಡ್ತೀನಿ. ಮತ್ತೆ ಈ ಕಡೆಯಿಂದ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ, ಇಲ್ಲಿ ಕಟ್ ಮಾಡಿದ್ದೇನಲ್ಲ, ಇಲ್ಲಿ ಮಾರ್ಕಿಂಗ್ ಇಲ್ಲಿದೆ. ಇಲ್ಲಿ ಮಿಡಿಲ್ ನಲ್ಲಿ ಒಂದ್ ಅರ್ಧ ಇಂಚ್ ಪಟ್ಟಿ ಇದೆ. ಇಲ್ಲಿಂದ ಇಲ್ಲಿವರೆಗೂ ಇದು ಈ ತರ ಕ್ರಾಸ್ ಆಗಿ ಬಂದಿದೆ, ಇಲ್ಲಿಂದ ಸ್ಟ್ರೇಟ್ ಬಂದಿದೆ ಅಲ್ಲ, ಇದೇ ತರನೇ ಕಟ್ ಮಾಡ್ತೀನಿ ನಾನು ಇವಾಗ. ಇಷ್ಟಾದ್ಮೇಲೆ ಇಲ್ಲಿ ಶೇಪ್ ಹಾಕಿದೆ ನೋಡ್ರಿ, ಈ ಶೇಪ್ ಮೇಲೆ ಇಲ್ಲಿಂದ ಸ್ವಲ್ಪ ಇದನ್ನ ಶೇಪ್ ನೀಟಾಗಿ ರೌಂಡ್ ಮಾಡ್ಕೊಂಡು ಶೇಪ್ ತೆಗಿಬೇಕು. ಇಷ್ಟ ಆಯ್ತಲ್ವಾ? ಇವಾಗ ಇದ್ರಲ್ಲಿ ನಾವು ಫ್ರಂಟ್ ಸೈಡ್ ಶೇಪ್ ತೆಗಿತೇವಲ್ಲ, ಅದನ್ನ ತೆಗಿಬೇಕು. ಹೆಂಗಂದ್ರೆ ಇವಾಗ ಇದು ಮಾರ್ಕಿಂಗ್ಸ್ ಇದೆಲ್ಲ, ಇದನ್ನ ಈ ಕಡೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಇಲ್ಲಿ 1/4 ಇಂಚ್ ಅಷ್ಟು ಒಳಗಡೆ ಕಟ್ ಮಾಡ್ಬೇಕು. ಇಷ್ಟು, ಇದು ಫ್ರಂಟ್ ಸೈಡ್ ಪಾರ್ಟ್ ಬರ್ತೈತಿ. ಇದು ಇನ್ನ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ನೋಡ್ಬೇಕು. ಈ ಸ್ಟಿಚಿಂಗ್ ವಿಡಿಯೋದಲ್ಲಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ಟಕ್ಸ್ ಇಂದು ನಾವು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ನಾವು ಇವಾಗ ನಾಚ್ ಹಾಕೋಬೇಕು. ಈ ತರ ಸ್ವಲ್ಪ ಬಟ್ಟಿನ ಈ ತರ ಕಟ್ ಮಾಡಿ ನಾಚ್ ಹಾಕೋಬೇಕು. ಇದ್ರಲ್ಲೂ ಕೂಡ ಅಷ್ಟೇ, ಇಲ್ಲಿ ನೋಡ್ರಿ, ಈ ತರ ಇಟ್ಟಾಗ ನಿಮಗೆ ಗೊತ್ತಾಗತ್ತೆ. ಇದು ಫಸ್ಟ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ಇದನ್ನು ಕೂಡ ಇವಾಗ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡಾದ್ಮೇಲೆ ಇವಾಗ ಇದನ್ನ ನೀವು ಚಕ್ ಕೂಡ ಮಾಡ್ಕೋಬಹುದು.
ಈ ತರ ಇಟ್ಕೊಂಡು ಕರೆಕ್ಟ್ ಬರ್ತಾ ಇದೆನೆಲ್ಲ ನಾಚ್ ಟು ನಾಚ್ ಅಂತ ಹೇಳಿ ಚೆಕ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ಇದು ಒಂದ್ ಸ್ವಲ್ಪ ಮೇಲ್ಗಡೆ ಬರ್ತಾ ಇದೆ ನೋಡ್ರಿ, ಅದು ಯಾಕೆ ಮೇಲ್ಗಡೆ ಬರ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಇವಾಗ ಇದರಲ್ಲಿ ಇವಾಗ ಇಲ್ಲಿ 1 ಇಂಚ್ ನಾವು ಎಕ್ಸ್ಟ್ರಾ ತಗೊಂಡಿದೀವಲ್ಲ ಬಟ್ಟಿ, ಈ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದಕ್ಕೋಸ್ಕರ ಇವಾಗ ಇದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ. ಅದು ಕಂಡು ಹಿಡಿಯೋದು ಹೆಂಗಂದ್ರೆ, ಇದು ಬ್ಯಾಕ್ ಸೈಡ್ ಪಾರ್ಟ್ ಅಲ್ವಾ, ಈ ಬ್ಯಾಕ್ ಸೈಡ್ ಪಾರ್ಟ್ ಇದನ್ನ ಕೆಳಗಡೆ ಹಾಕ್ಬೇಕು, ಹಾಕಿ ಇದ್ರ ಮೇಲೆ ಇದನ್ನ ಹಾಕ್ಬೇಕು, ಎರಡು ಈಕ್ವಲ್ ಆಗಿ ಜೋಡಿಸ್ಬೇಕು. ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ. ಇದು ಯಾಕಂದ್ರೆ ಫ್ರಂಟ್ ಸೈಡ್ ಕಟ್ ಮಾಡುವಾಗ 1 ಇಂಚ್ ಎಕ್ಸ್ಟ್ರಾ ಬಟ್ಟಿನ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ ಇದು ಹಿಂಗ್ ಬರುತ್ತೆ. ಇವಾಗ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು. ಯಾವ ತರ ಅಂದ್ರೆ, ಇಲ್ಲಿ ಶೇಪ್ ಇದೆ ನೋಡ್ರಿ, ಈ ಶೇಪ್ ಕಟ್ ಮಾಡಬಾರ್ದು, ಈ ಶೇಪ್ ವರೆಗೂ ಅಷ್ಟೇ ಈ ತರ ಹಿಂಗ ರೌಂಡ್ ಆಗಿ ಕಟ್ ಮಾಡಿ ತೆಗಿಬೇಕು. ಇಷ್ಟು ಇವಾಗ ಇದು ಕರೆಕ್ಟ್ ಬರುತ್ತೆ. ಈ ತರ ಇದು ಪ್ರಿನ್ಸೆಸ್ ಕಟ್ ಇದು ಇಷ್ಟೇ ಕಟ್ಟಿಂಗ್ ಇರುತ್ತೆ ಇದರಲ್ಲಿ. ಇದು ನೆಕ್ ಕೂಡ, ನೆಕ್ ನ ನಾನು ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈ ನೆಕ್ ನ ಕಟ್ ಮಾಡ್ಕೊಂತೀನಿ. ಯಾಕಂದ್ರೆ ಇದಕ್ಕ ಕ್ಯಾನ್ವಾಸ್ ಹಾಕಿ ಇದನ್ ಮಾಡ್ಬೇಕು, ಪಕ್ಕ ಮಾಡ್ಬೇಕಲ್ವಾ, ಅವಾಗ ಅದರಲ್ಲಿ ತೋರಿಸ್ತೇನೆ ನಿಮಗೆ. ನೀವು ಇದು ಗೊತ್ತಾಗಬೇಕಂದ್ರೆ ಸ್ಟಿಚಿಂಗ್ ಇಂದ ವಿಡಿಯೋ ನೋಡ್ರಿ, ಸ್ಟಿಚಿಂಗ್ ಇಂದ ವಿಡಿಯೋದಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಇಷ್ಟ ಆಯ್ತು. ಇವಾಗ ನೆಕ್ಸ್ಟ್ ಬಂದು ನಾನು ತೋಳಿಂದ ಸ್ಟಿಚಿಂಗ್ ಕಟ್ಟಿಂಗ್ ಮಾಡ್ತೇನೆ. ತೋಳು ಕಟ್ಟಿಂಗ್ ಮಾಡೋಕ್ಕೋಸ್ಕರ ನೋಡ್ರಿ, ಈ ಬಟ್ಟಿ ನಾನು ಉಳಿಸ್ಕೊಂಡಿದ್ನಲ್ಲ, ಇಷ್ಟು ಬಟ್ಟಿ ಉಳಿದಿದೆ. ಇವಾಗ ಇದರಲ್ಲಿನೇ ನಾನು ಆರಾಮಾಗಿ ಕಟ್ ಮಾಡ್ಬೋದು. ಇವಾಗ ಇದನ್ನ ಡಬಲ್ ಫೋಲ್ಡ್ ಮಾಡಿದ್ದೀನಿ, ಅಂಚಿಯಿಂದ ಅಂಚಿಗೆ ಈ ತರ ಜೋಡಿಸ್ತಾ ಇದ್ದೀನಿ. ಅಂಚಿಯಿಂದ ಈ ಕಡೆಯಿಂದ ಈ ಕಡೆ ಈ ತರ ಜೋಡಿಸಿ ಇದ್ರ ಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೊಂತೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಈ ಅಂಚಿ ಇದೆ ನೋಡ್ರಿ, ಅಂಚಿ ಇರುತ್ತಲ್ಲ, ಅಂಚಿ ಯಾವಾಗ್ಲೂ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಯಾಕಂದ್ರೆ ಅದು ಸ್ಟಿಚಿಂಗ್ ನಲ್ಲಿ ನಮಗೆ ಫಿನಿಶಿಂಗ್ ನೀಟಾಗಿ ಕೊಡಂಗಿಲ್ಲ. ಇದು ಕಟ್ ಮಾಡಿ ತೆಗೆದ್ಮೇಲೆ ಫಸ್ಟ್ ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟಿಗೆ ಒಂದು ಲೈನ್ ಹಾಕ್ಬೇಕು, ಯಾಕಂದ್ರೆ ಇದು ಫೋಲ್ಡ್ ಮಾಡಿ ಹೊಲಿಕ್ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದು ಇವಾಗ ನನಗೆ ಟೋಟಲ್ ಒಂದು 8 ಇಂಚ್ ಅಷ್ಟೇ ಬೇಕು. ತೋಳು 8 ಇಂಚ್ ಅಷ್ಟೇ ಬೇಕಂದ್ರೆ ಅದರಲ್ಲಿ ನಾನು 6 ಇಂಚು ಬಫಿಗೋಸ್ಕರ ಕಟ್ ಮಾಡ್ತೇನೆ. ಫಸ್ಟ್ 6 ಇಂಚ್ ಅಷ್ಟೇ ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಈ ಬಾರ್ಡರ್ ಇರ್ತಲ್ಲ, ಈ ಬಾರ್ಡರ್ ನ ನಾನು ಸ್ಲೀವ್ಸ್ ಗೆ ಕೆಳಗಡೆ ಹಚ್ಚಿದ್ರೆ ನನಗೆ 8 ಇಂಚು ಕರೆಕ್ಟ್ ಬರ್ತೈತಿ. ಹಂಗಾಗಿ ಅದಕ್ಕೆ ಸರಿ ಹೋಗೋ ತರ ಫಸ್ಟ್ 8 ಇಂಚ್ ಅಂದ್ರೆ 6 ಇಂಚ್ ಅಷ್ಟೇ ಇದನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 6 ಇಂಚ್ ಅಂದ್ರೆ ಇವಾಗ ಮೇಲ್ಗಡೆ ಈ ತೋಳ್ ಹಚ್ಚಕ್ ಅರ್ಧ ಇಂಚ್ ಬೇಕಲ್ಲ, ಆ ಅರ್ಧ ಇಂಚು ಸೇರಿಸಿ ಈ ಅರ್ಧ ಇಂಚ್ ಬಿಟ್ರೆ ನಮಗೆ ಜಸ್ಟ್ 5.5 ಇಂಚ್ ಅಷ್ಟೇ ಬರುತ್ತೆ ಇದು ತೋಳು. ಇದಕ್ಕೊಂದು ಸ್ಟ್ರೇಟ್ ಲೈನ್ ಹಾಕೊಂತ ಇದ್ದೀನಿ. ಹಾಕೊಂಡಾದ್ಮೇಲೆ ಇವಾಗ ತೋಳಿಂದು ಲೂಸ್ ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 5 ಇಂಚು ಲೂಸು. ಇಲ್ಲಿಂದ ಡೌನಿಂಗ್ ಅಂತಾರ, ಈ ಲೈನ್ ಇದೆಲ್ಲ, ಈ ಡೌನಿಂಗ್ ಅಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ತಗೊಳೋದಾದ್ರೆ 30 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 10 ಭಾಗ ಮಾಡಿದ್ರೆ 10 ಭಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದಿರುತ್ತಲ್ಲ ಅದನ್ನ 10 ಭಾಗ ಮಾಡ್ಬೇಕು. 30 ಇಂಚ್ ಬಂದಿದೆ ಅಂದ್ರೆ 10 ಭಾಗ ಮಾಡಿದ್ರೆ 1 ಭಾಗದ 3 ಇಂಚ್ ಬರುತ್ತೆ. ಆ 3 ಇಂಚಿನ ಡೌನಿಂಗ್ ತಗೋಬೇಕು. ಈ ತರ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಡೌನಿಂಗ್ ತಗೊಳ್ಳೋ ಮೆಥಡ್. ಇದಕ್ಕೂ ಸ್ಟ್ರೇಟ್ ಲೈನ್ ಹಾಕಿದೆ. ಇವಾಗ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಂಡಿದ್ವಲ್ಲ, ಈ ಆರ್ಮೋಲ್ ಚೆಕ್ ಮಾಡ್ಕೊಂಡಾಗ ಒಂದ್ ಸೈಡ್ ಈ 7 ಇಂಚ್ ನಲ್ಲಿ ನಾವು ಇವಾಗ ಮಾರ್ಕಿಂಗ್ ತಗೋಬೇಕಂದ್ರೆ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ತಗೋಬೇಕು. ಯಾಕಂದ್ರೆ ಇದನ್ನ ಸ್ಟ್ರೇಟ್ ಆಗಿ ಇಡ್ತೇವಿ,
ಟೇಪ್ನ. ಬಟ್ ಮಾರ್ಕ್ ಮಾಡ್ಕೊಳ್ಳುವಾಗ ಈ ತರ ಕ್ರಾಸ್ ಆಗಿ ಮಾಡ್ಕೊಂತೀವಲ್ಲ ಅದಕ್ಕೆ. ಇಷ್ಟ ಆಯ್ತಲ್ವಾ? ಇಷ್ಟ ಆದ್ಮೇಲೆ ಇದನ್ನ ಇವಾಗ ಇದೇನಾಯ್ತು ನಮಗೆ ನಾರ್ಮಲ್ ನಮ್ದು ಸ್ಲೀವ್ಸ್ ಕಟಿಂಗ್ ಆಯ್ತು. ಈ ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಇಂದ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ನಮಗೆ ಬಫಿಗೆ ಬಟ್ಟೆ ಬೇಕಲ್ಲ, ಬಫಿಗೆ ಬಟ್ಟೆಗೋಸ್ಕರ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ 1.5 ಇಂಚು ಮಾರ್ಕ್ ಮಾಡ್ಕೊಂಡು ಇದು 1.5 ಇಂಚು ಎಕ್ಸ್ಟ್ರಾ ಬಟ್ಟೆ. ಆಮೇಲೆ ಇಲ್ಲಿ ನೋಡ್ರಿ ಇದು ಬಟ್ಟೆ ಕಡಿಮೆ ಇದೆ, ಈ ಬಫ್ ಸ್ಲೀವ್ಸ್ ಅಂದ್ರೆ ಬಟ್ಟೆ ಜಾಸ್ತಿ ಬೇಕು. ಇದಕ್ಕೆ ಬೇರೆ ಬಟ್ಟೆ ನಾನು ಅಟ್ಯಾಚ್ ಮಾಡ್ಕೋಬೇಕಲ್ಲ, ಇದನ್ನ ನಾನು ಕಟಿಂಗ್ ಅನ್ನ ತೋರಿಸ್ಕೊಡ್ತೀನಿ, ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟರಲ್ಲೇನೆ ಅರ್ಥ ಮಾಡ್ಕೊಡ್ರಿ. ಮತ್ತೆ ಇದನ್ನ ನಾನು ಸ್ಟಿಚಿಂಗ್ ನಲ್ಲಿ ನಿಮ್ಗೆ ತೋರಿಸ್ತೇನೆ. ಯಾಕಂದ್ರೆ ಇದರಲ್ಲಿ ನಾನು ನಿಮಗೆ ತೋರಿಸಿದ್ರೆ ಇವಾಗ ತೋರಿಸ್ಲಿಕ್ಕೆ ಫುಲ್ ಬಟ್ಟೆ ಇಲ್ಲ, ಇಷ್ಟರಲ್ಲೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಆಯ್ತಾ? ಇದು ಇವಾಗ ನಾರ್ಮಲ್ ಆಗಿ ನಾವು ಬ್ಲೌಸ್ ಇಷ್ಟು ಹಾಕಿರೋದು ನಾರ್ಮಲ್ ಬ್ಲೌಸ್ ಇಂದಲ್ವಾ. ನಾರ್ಮಲ್ ಬ್ಲೌಸ್ ಇಂದ ಆದ್ಮೇಲೆ ಈ ಕಡೆ ನಾವು ಇಷ್ಟೇನ್ ಮಾಡ್ತೀವಿ, ಇಷ್ಟು ಮಾರ್ಕಿಂಗ್ ಆದ್ಮೇಲೆ ಈ ಕಡೆ 1-2 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡ್ಬೇಕಲ್ವ ಒಳಗಡೆ, ಆ ಬಟ್ಟೆಗೋಸ್ಕರ ಈ ತರ ಮಾರ್ಕ್ ಮಾಡ್ಕೊಂತೀವಿ. ಈ ಕಡೆ 2 ಇಂಚು, ಈ ಕಡೆ 2 ಇಂಚು. ಇಲ್ಲಾಂದ್ರೆ ಒಂದೇ ಸ್ಲೀವ್ಸ್ ಇಂದೇ ತೋರಿಸ್ತೀನಿ ನಿಮಗೆ. ಇದು ನಾನು ಬೇರೆ ಆಮೇಲೆ ಕಟ್ ಮಾಡ್ಕೊಂತೀನಿ, ನಿಮಗೆ ಅರ್ಥ ಆಗಂಗಿಲ್ಲ. ಬಫ್ ಸ್ಲೀವ್ಸ್ ಬೇಕಂದ್ರೆ ಇಷ್ಟಾದ್ರೂ ನಮಗೆ ಅಗಲ ಬೇಕು ಬಟ್ಟಿ. ಇದ್ರಲ್ಲಿ ನಾ ಮಾರ್ಕ್ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ನಾನು ಕಟಿಂಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ಕಟಿಂಗ್ ಮಾಡ್ಲಿಕ್ಕೆ ಇದಿಷ್ಟೇ ನಾನು ಲೈನಿಂಗ್ ಇರೋದು, ಈ ಕಡೆ ಬೇರೆ ಬಟ್ಟಿ ಜಾಯಿಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ನಿಮಗೆ ಇದರಲ್ಲಿ ನಾನು ಮಾರ್ಕ್ ಅಷ್ಟೇ ಮಾಡಿ ಫಸ್ಟ್ ತೋರಿಸ್ತೀನಿ. ಅದೇ ಸೇಮ್ ಫಸ್ಟ್ 1/2 ಇಂಚ್ ಬಟ್ಟಿಗೆ ಮಾರ್ಕ್ ಮಾಡ್ತೀನಿ. ಬಫ್ ಸ್ಲೀವ್ಸ್ ಬೇಕಂದ್ರೆ ಇಷ್ಟು ಉದ್ದ ಆದ್ರೂ ಬಟ್ಟೆ ಬೇಕೇ ಬೇಕು. ಅಂದ್ರೆ ಈ ಉದ್ದ ಬಂದು ಒಂದ್ 15 ಇಂಚು ಹಂಗ ಒಂದ್ 15-20 ಇಂಚು ಅಗಲ ಉದ್ದ ಬಂದು ನಿಮ್ಮ ತೋಳಿಗೆ ಎಷ್ಟು ಬೇಕೋ ಅಷ್ಟು. ಇಷ್ಟು ಇದಾದ್ಮೇಲೆ ಇಲ್ಲಿಂದ ಟೋಟಲ್ ಆಗಿ 6 ಇಂಚಿಗೆ 1 ಮಾರ್ಕು. ಈ ತರದ್ 2 ಬೇಕು. ಇವಾಗ ನಾನು ಸಿಂಗಲ್ ನಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತೆ ನೀವು ಸಿಂಗಲ್ ಹಾಕ್ಬಿಟ್ರೆ ಒಂದೇ ಆಗುತ್ತೆ. ಈ ತರದ್ದು 2 ಬಟ್ಟೆ ಬೇಕು. ಆಯ್ತಲ್ವಾ? ಇಷ್ಟ ಆಯ್ತು. ಇಲ್ಲಿ ಡೌನಿಂಗ್ಗೋಸ್ಕರ 3 ಇಂಚಿಗೆ ಮಾರ್ಕ್ ಮಾಡಿದ್ವಲ್ವಾ, 3 ಇಂಚಿಗೆ 1 ಮಾರ್ಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 10 ಭಾಗ ಮಾಡಿ ಬಂದಿರೋ 1 ಭಾಗಕ್ಕ ತಗೊಂಡ್ರೆ 3 ಇಂಚಿಗೆ 1 ಮಾರ್ಕು. ಇಲ್ಲಿಂದ ತೋಳಿಂದ ಲೂಸು 5 ಇಂಚು. ಮತ್ತೆ ಇಲ್ಲಿಂದ ಆರ್ಮೋಲ್ ರೌಂಡಿಂಗ್ ನಾವು ಅದರಲ್ಲಿ ತಗೊಂಡಾಗ 7 ಇಂಚ್ ಬಂದಿತ್ತಲ್ಲ, ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿ 6.5 ಇಂಚಿಗೆ. ಯಾಕಂದ್ರೆ ಇಲ್ಲಿ ಸ್ಟ್ರೇಟ್ ಆಗಿ ಟೇಪ್ ಇಡ್ತಾ ಇದೀವಿ. ಮಾರ್ಕಿಂಗ್ ಮಾಡುವಾಗ ರೌಂಡ್ ಆಗಿ ಮಾಡ್ತೀವಲ್ಲ, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚ್ ಕಡಿಮೆ ಮಾಡೋದು ಇದರಲ್ಲಿ ಬಂದ್ಬಿಡುತ್ತೆ. ಈ ತರ ಇದು ಇವಾಗ ನಾರ್ಮಲ್ ಸ್ಲೀವ್ಸ್ ಇಂದ ಆಯ್ತು. ಇದು ನಾರ್ಮಲ್ ಸ್ಲೀವ್ಸ್ ಇಂದ ಆಯ್ತು. ಇಷ್ಟು ನಾರ್ಮಲ್ ಸ್ಲೀವ್ಸ್ ಇಂದ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು 1-2 ಇಂಚು ಅಥವಾ 2.5 ಇಂಚ್ ಬಟ್ಟೆಗೆ ಈ ತರ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿ ಬಿಡ್ತೇವೆ. ಇದು ಜಸ್ಟ್ ನಾರ್ಮಲ್ ಸ್ಲೀವ್ಸ್ ಕಟ್ ಮಾಡ್ತೇವೆ ಅಂದ್ರೆ ಇದು. ಇವಾಗ ನಮಗೆ ಬಫ್ ಬೇಕು, ಬಫಿಗೋಸ್ಕರ ಬಟ್ಟೆ ಬೇಕಲ್ಲ ಮೇಲ್ಗಡೆ, ಅದಕ್ಕೋಸ್ಕರ ಇಲ್ಲಿ 1.5 ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ 1.5 ಇಂಚಿಗೆ ಎಕ್ಸ್ಟ್ರಾ ಮಾರ್ಕಿಂಗ್. ಈ ಮಾರ್ಕಿಂಗ್ ನ ಇದು ಇದೆ ಅಲ್ವಾ, ಇದ್ರ ಪೂರ್ತಿ ಮಾಡ್ತೀನಿ ನಾನು. ಈ ಮಾರ್ಕಿಂಗ್ ಇವಾಗ ಈ ಮಾರ್ಕಿಂಗ್ ಮಾಡ್ತಾ ಇದ್ದೇನಲ್ಲ, ಇದು ಎಲ್ಲಿವರೆಗೂ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕಂದ್ರೆ, ಇದು ಇಲ್ಲಿ 2 ಇಂಚ್ ನಾವ್ ಈಗ ಎಕ್ಸ್ಟ್ರಾ ಬಟ್ಟೆ ಬಿಟ್ವಲ್ಲ, ಇದು ನಮಗೆ ಇವಾಗ ಅವಶ್ಯಕತೆ ಬರಂಗಿಲ್ಲ. ಇದು ಐತಲ್ಲ, ಇದು ಈ ಫಸ್ಟ್ ಲೈನ್ ಹಾಕೊಂಡಿದ್ವಲ್ಲ, ಇಲ್ಲಿಂದ ನಾವು ಎಕ್ಸ್ಟ್ರಾ ಬಟ್ಟೆಗೆ ಇಲ್ಲಿ ಅಂದ್ರೆ ಬಫ್ ಹಿಡಿಯಕ್ ಬೇಕಲ್ಲ ಬಟ್ಟೆ, ಈ ತರ ಫೋಲ್ಡ್ ಮಾಡಿ ಈ ತರ ಫ್ರಿಲ್ಸ್ ಹಿಡಿಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ನೀವು ಎಷ್ಟು ಬೇಕು ನಿಮಗೆ ಫ್ರಿಲ್ಸ್ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ನೀವು ಈ ಕಡೆ ಬಟ್ಟೆ ಎಷ್ಟು ಬಿಟ್ಕೋಬೇಕು ಅನ್ನೋದು. ನಾನು ಇಲ್ಲಿ 8 ಇಂಚಿಗೆ 8 ಅಲ್ಲ 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಷ್ಟು 7 ಇಂಚ್ ಮಾರ್ಕ್ ಮಾಡಿದ್ನ. 7 ಇಂಚಿಗೆ ಮಾರ್ಕ್ ಮಾಡಿದಾದ್ಮೇಲೆ ಈ ಲೈನ್ ಇವಾಗ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ತೀನಿ.
ಇಷ್ಟ ಆಯ್ತು. ಇದಿಷ್ಟು ಬಟ್ಟಿ ಎದಕ್ಕಪ್ಪ ನಾನು ಮಾರ್ಕ್ ಮಾಡಿದ್ದೆ ಅಂದ್ರೆ ಬಫ್ ಸ್ಲೀವ್ಸ್ ಬೇಕಲ್ವಾ, ಈ ಫ್ರಿಲ್ಸ್ ಇಡಲಿಕ್ಕೋಸ್ಕರ. ಫ್ರಿಲ್ಸ್ ಚಿಕ್ಕ ಚಿಕ್ಕದು ಪ್ಲೇಟ್ಸ್ ಇಡಬೇಕಲ್ಲ, ಅದಕ್ಕೋಸ್ಕರ ಇದು ನೀರ್ಗಿ. ಇಲ್ಲಿಂದ ಇವಾಗ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು ನಾವು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಫಸ್ಟ್, ಇದು ಇವಾಗ ಇಲ್ಲಿ ಬರ್ಬೇಕು. ಟೋಟಲ್ ಇಷ್ಟು ಬಟ್ಟೆ ಬೇಕಾಗುತ್ತೆ ನಮಗೆ. ಇವಾಗ ಇಲ್ಲಿ 1.5 ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೇವೆ ನೋಡ್ರಿ, ಈ 1.5 ಇಂಚ್ನ ಇಲ್ಲಿವರೆಗೂ ಬರಬೇಕು. ಇಲ್ಲಿವರೆಗೂ ಬರುವವರೆಗೂ ಇದನ್ನ ಮಾರ್ಕ್ ಮಾಡ್ಬೇಕು. 1.5 ಇಂಚ್ 1.5 ಇಂಚ್ 1.5 ಇಂಚ್ ಈ ತರ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಇದಕ್ಕ ಲೈನ್ ಹಾಕ್ಬೇಕು. ಇವಾಗ ಈ ಕಡೆ ಸೈಡ್ ಒಂದ್ ಲೈನ್. ಇಷ್ಟು ನಮಗೆ ಬಫ್ ಸ್ಲೀವ್ಸ್ ಇಂದು ಕಟಿಂಗ್. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ನೋಡ್ರಿ, ಇದು ಎಕ್ಸ್ಟ್ರಾ ಬಟ್ಟೆ ಇವಾಗ 7 ಇಂಚ್ ನಾವು ಮಾರ್ಕ್ ಮಾಡಿದೇವಲ್ಲ, ಈ ಇಷ್ಟು ಬಟ್ಟೆ ಬಂದು ಇಲ್ಲಿ ನಮಗೆ ಫ್ರಿಲ್ಸ್ ಹಿಡಿಲಿಕ್ಕೆ ಹೋಗ್ತೈತಿ. ಇಷ್ಟಿಷ್ಟು ಚಿಕ್ಕ ಹೋಗುತ್ತೆ. ಅವಾಗ ಫಸ್ಟ್ ಇಲ್ಲಿ ಶೇಪ್ ಏನ್ ಮಾರ್ಕ್ ಮಾಡಿ ನೋಡಿ, ಅಷ್ಟೇ ನಮಗೆ ಉಳಿಯುತ್ತೆ. ಈ ತರ ಕಟಿಂಗ್ ಮಾಡ್ಬೇಕು. ಇವಾಗ ಇದನ್ನ ನಾನು ಕಟಿಂಗ್ ಮಾಡಂಗಿಲ್ಲ, ಯಾಕಂದ್ರೆ ಇದು ಬಟ್ಟೆ ಚಿಕ್ಕದಿದೆ. ಇದು ಮಾರ್ಕಿಂಗ್ ಅಷ್ಟೇ. ಇದೇ ತರನೇ ಇದ್ರ ಮೇಲೆ ಕಟ್ ಮಾಡ್ಬೇಕಷ್ಟೇ. ಇವಾಗ ಈ ಮಾರ್ಕ್ ಇದು ಇದೆ ಅಲ್ವಾ, ಈ ಮಾರ್ಕಿನ ಮೇಲೆ ಈ ತರ ಕಟ್ ಮಾಡ್ಬೇಕು. ಇಲ್ಲಿವರೆಗೂ ಕಟ್ ಮಾಡಿ, ಈ ಕಡೆ ಸೈಡ್ ಕಟ್ ಮಾಡಿ. ನೀವು ಇದನ್ನ ಡಬಲ್ ಹಾಕಿದ್ರೆ ಒಂದ್ ಟೈಮ್ ಕಟ್ ಮಾಡ್ಬೇಕು. ಸಿಂಗಲ್ ಇದ್ರೆ ಇನ್ನೊಂದು ಇದನ್ನ ಕಟ್ ಮಾಡ್ಕೊಂಡು ಇನ್ನೊಂದು ಈ ಕಡೆ ಬಟ್ಟೆ ಮೇಲೆ ಹಾಕಿ ಇನ್ನೊಂದು ಕಟ್ ಮಾಡ್ಬೇಕು. ಈ ತರ ಇದು ಕಂಪ್ಲೀಟ್ ಆಗಿ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್, ಮತ್ತೆ ಬೋಟ್ ನೆಕ್ ಬ್ಲೌಸ್, ಮತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್, ಮತ್ತೆ ಬಫ್ ಸ್ಲೀವ್ಸ್, ಇದು 4ದು ಇದ್ರಲ್ಲೇನೆ ಬಂದಿದೆ. ಇದನ್ನ ನೀವು ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದನ್ನ 4ನು ಒಂದರಲ್ಲೇನೆ ನೀವು ತಿಳ್ಕೋಬಹುದು. ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇದು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ, ತುಂಬಾ ನಿಧಾನವಾಗಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ರೀತಿ ಕಟಿಂಗ್ದು ಸ್ಟಿಚಿಂಗ್ದು ವಿಡಿಯೋಸ್ ನೋಡ್ಲಿಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು ಈ ವಿಡಿಯೋದ ಸ್ಟಿಚಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋನು, ಇಲ್ಲಾಂದ್ರೆ ಬೇರೆ ಇನ್ನೊಂದೇನಾದ್ರೂ ಕಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋನು. ಇದನ್ನು ಕೂಡ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದ್ಮೇಲೆ ನಿಮಗೆ ಲಿಂಕ್ ಕೊಡ್ತೀನಿ ನಾನು.